ಭೂಮಿ, ಪವಿತ್ರವಾದ ಭೂಮಿ ನಮಗೆ ಶುದ್ಧವಾದಂಥದ್ದನ್ನೇ ಕೊಡ್ತಾ ಇದೆ. ನೀರಿಗೆ ನಾವು ಇಷ್ಟೆಲ್ಲ ಎಸಿತಾ ಇದ್ದೇವೆ. ಯಾಕಂದರೆ ಇವತ್ತು ವಿಜ್ಞಾನ ದಿನಾಚರಣೆ ಆದ ಕಾರಣ ನಾವು ಎಣಿಸಬೇಕು, ನಾವು ನೀರನ್ನು ಎಷ್ಟು ಕಲುಷಿತ ಮಾಡ್ತಾ ಇದ್ದೇವೆ ಅಂದರೆ, ಎಷ್ಟು ಸ್ವಚ್ಛತೆ ಬಗ್ಗೆ ಗಮನ ಕೊಡ್ತಾ. ನನ್ನ ಮನೆ ಕಾಂಪೌಂಡ್ ಒಂದು ಸ್ವಚ್ಛ ಇದ್ರೆ ಸಾಕು, ಪಕ್ಕದ ಒಂದು ಏನಿದ್ರು ಪರವಾಗಿಲ್ಲ ಅಂತ ತೆಗೆದು ಬಿಸಾಡ್ತಾ ಇದ್ದೇವೆ ನಾವು. ಹಾಗಾದರೆ ಭೂಮಿ ತಾಯಿ ಇದನ್ನೆಲ್ಲ ತಡ್ಕೊಂಡು ನಮಗೆ ಪರಿಶುದ್ಧ ಗಾಳಿ ಕೊಡ್ತಾ ಇದೆ, ಪರಿಶುದ್ಧ ನೀರು ಕೊಡ್ತಾ ಇದೆ, ಎಲ್ಲ ಕಡೆ ನಮಗೆ ವ್ಯವಸ್ಥೆ ಮಾಡ್ತಾ ಇದೆ. ಅಂತಹ ಭೂಮಿಯ ಅಲ್ಲಿರುವಂತಹ ನಾವು ಆ ಭೂಮಿ ತಾಯಿಯ, ಆ ಒಂದು ಪ್ರಕೃತಿ ಮಾತೆಯ ಏನು ಸೇವೆ ಮಾಡ್ತಾ ಇದ್ದೆ. ವಿಜ್ಞಾನ ದಿನಾಚರಣೆ ಆದ ಈ ದಿನ ನಾವು ನಮಗೆ ಕ್ವಶನ್ ಮಾಡಿಕೊಡ್ಬೇಕು. ಇವತ್ತು ಬೆಳಿಗ್ಗಿಂದ ಸಂಜೆ ನಾನೇನು ಮಾಡಿದೆ? ಕಸ ಅಲ್ಲಲ್ಲಿ ಕಸ, ಸ್ವಚ್ಛ ಭಾರತ್ ಅಂತ ಮೋದಿಯವರು ಎಷ್ಟು ಹೇಳಿದ್ರು, ನಮ್ಮ ಇಲ್ಲಿಂದ ಹೊರಗೆ ಇಲ್ಲೇನು ಬೇಡ, ಇಲ್ಲಿಂದ ಬಸ್ ಸ್ಟ್ಯಾಂಡ್ ತನಕ ಹೋಗಿ ಬರೋದು ಎಷ್ಟು ಕ್ವಿಂಟಾಲ್ ಕಟ್ಟಲೆ ಕಸ ನಮ್ಮ ಪ್ಲಾಸ್ಟಿಕ್ ಕಾಣ್ತದೆ, ಅಕ್ಕಪಕ್ಕ ಕಾಣ್ತದೆ. ಇದನ್ನು ಸ್ವಚ್ಛ ಮಾಡಲಿಕ್ಕೆ ಮೋದಿಯೇ ಬರಬೇಕೇ? ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ವರ್ಧಮಾನ ಸಂಸ್ಥೆಯ ಎಲ್ಲ ಹಿರಿಯರಿಗೆ, ಜೊತೆಗೆ ನಮ್ಮೊಂದಿಗೆ ಇರುವಂತಹ ಯುವ ವಿಜ್ಞಾನಿ ಮೌಲ್ಯ, ಜೊತೆಗೆ ನಮ್ಮಿಂದ ಈಗಾಗಲೇ ಸನ್ಮಾನಿಸಲ್ಪಟ್ಟಂತಹ ಸೈಯದ್ ಸದಾಫ್ರವರಿಗೂ ವಂದಿಸ್ತಾ, ನೆರೆದಂಥ ಎಲ್ಲ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ವಂದಿಸ್ತಾ, ಈ ದಿನದ ವಿಶೇಷವಾದಂಥ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಆತ್ಮೀಯರೇ, ಇವತ್ತೆಲ್ಲರೂ ಇಲ್ಲಿ ನೆರೆದಂತಹ ಎಲ್ಲರೂ ಸಹ ನಾವು ಭಾಗ್ಯವಂತರಂತ ಹೇಳಬೇಕು. ಯಾಕಂದರೆ ನಾವೀಗಾಗಲೇ ಇಬ್ಬರು ವ್ಯಕ್ತಿಗಳನ್ನಿಲ್ಲಿ ಸನ್ಮಾನಿಸಿದೆವು. ಮುಂದೊಂದು ದಿನ ಅವರ ಹತ್ರ ಒಂದು ಮಾತಾಡಬೇಕಾದ್ರೂ ಸಹ ನಾವು ಎಷ್ಟೋ ದಿನ ಕಾಯುವಂತಹ ಕಾಲ ಬರ್ಬೋದು. ಉದಾಹರಣೆಗೆ ಸೈಯದ್ ಅಂತ ಹೇಳಿದರು, ಸೈಯದ್ ಸದಾಫ್ ಈಗಾಗಲೇ ಮೇಡಮ್ ಹೇಳಿದರು. ಈಗಾಗಲೇ ಅವನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ಫಿಲ್ಮ್ಗಳಲ್ಲಿ ತನ್ನ ಹೆಸರನ್ನು ಅದಕ್ಕೆ ಸೈನ್ ಮಾಡಿದ್ದಾನೆ ಅಂತ. ಮುಂದೊಂದು ದಿನ ಅವನು VIP ಆದಾಗ ನಮಗೆ ಅವನೊಂದು ಭೇಟಿಯಾಗಲಿಕ್ಕೂ ಕಷ್ಟ ಇದೆ. ಹಾಗಾಗಿ ನೆರೆದಂಥ ಎಲ್ಲರಲ್ಲೂ ನಂದೊಂದು ವಿನಂತಿ, ನಾವೆಲ್ಲರೂ ಎದ್ದು ನಿಂತು ಸೈಯದ್ ಸದಾಫ್ ಮತ್ತು ನಮ್ಮ ಯುವ ವಿಜ್ಞಾನಿಗೆ ಚಪ್ಪಾಳೆಯನ್ನು ಕೊಡುವ ಮೂಲಕ ನಿಮ್ಮ ಸಾಧನೆಯಲ್ಲಿ ನಾವಿದ್ದೇವೆ ಅಂತ ಅವರಿಗೆ ಎಲ್ಲರೂ ಸಹ ಅಭಿಮಾನದಿಂದ ಗೌರವಪೂರ್ವಕವಾಗಿ ಅವರಿಗೆ ಚಪ್ಪಾಳೆಯನ್ನು ತಟ್ಟೋಣ. ಈ ಸಂಸ್ಥೆಯ ಹೆಮ್ಮೆಯನ್ನು ಜಗತ್ ಪ್ರಸಿದ್ಧಗೊಳಿಸಲಿಕ್ಕೆ ಯುವ ಪ್ರತಿಭೆಗಳು ನಮ್ಮೊಂದಿಗಿದ್ದಾರೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಬೋತ್ ಆಫ್ ಯು ಆಲ್ ದ ಬೆಸ್ಟ್. ಎಲ್ಲ ದೇವರು ನಿಮ್ಮನ್ನು ಹರಸ್ಲಿ. ನೀವು ಮಾಡುವಂಥ ಎಲ್ಲ ಸಾಧನೆಗೆ ಭಗವಂತ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಲಿ. ನಮ್ಮ ದೇಶದ ಕೀರ್ತಿಯನ್ನು ಎತ್ತರೆತ್ತರಕ್ಕೆ ಬೆಳೆಯುವಂಥ ಶಕ್ತಿ ನಿಮಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಮಾತನ್ನು ಮುಂದುವರಿಸ್ತಾ ಇದೆ. ನನ್ನ ಭಾಗ್ಯ ಮುಂದೊಂದು ದಿನ ಸೈಯದ್ನನ್ನು ಭೇಟಿಯಾಗಬೇಕಾದ್ರೆ ನಾನೆಷ್ಟೋ ಪ್ರೇಯರ್ ಮಾಡಬೇಕು ಆದಿತ್ತು. ಯಾಕಂದರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ, ನೆರೆದಂಥ ಎಲ್ಲ ವಿದ್ಯಾರ್ಥಿಗಳೇ, ನಾವೆಲ್ಲರೂ ಅಸಾಧಾರಣವಾದಂಥ ಶಕ್ತಿಯನ್ನು, ಸಾಮರ್ಥ್ಯವನ್ನು ಪಡೆದೇ ಈ ಭೂಮಿಗೆ ಬಂದಿದ್ದೇವೆ. ಎಲ್ಲರೂ ಸಹ ಪ್ರತಿಯೊಬ್ಬರಲ್ಲಿ ಅದ್ಭುತವಾದ ಶಕ್ತಿ ಇದೆ. ಯಾವಾಗ ಆ ಶಕ್ತಿಯನ್ನು ಹೊರಗೆ ತರಲಿಕ್ಕೆ ಪೋಷಕರು, ಶಿಕ್ಷಕರು, ಸಮಾಜ ಅವರಿಗೆ ಅವಕಾಶಗಳನ್ನು ಕೊಡ್ತಾ, ಅವರಿಗೆ ಬೆನ್ನು ತಡ್ತಾ, ನಿನ್ನಿಂದ ಸಾಧ್ಯ ಇದೆ ಮಗನೇ, ನೀನು ಮಾಡಬಲ್ಲೆ ಅಂತ ಹುರಿದುಂಬಿಸ್ತಾರೋ, ಆವಾಗ ಅದ್ಭುತವಾದಂಥ ಶಕ್ತಿ ಜಗತ್ತಿಗೆ ಮತ್ತು ನಮ್ಮ ಎಲ್ಲರಿಗೆ ಉಪಯೋಗಕ್ಕೆ ಅರ್ಹವಾಗ್ತದೆ. ಹಾಗಾಗಿ ಯಾರನ್ನೂ ನಾವು ಕೀಳಾಗಿ ಕಾಣಬಾರ್ದು. ಎಲ್ಲರಲ್ಲೂ ಅದ್ಭುತ ಶಕ್ತಿ ಇದೆ. ಇವತ್ತು ಮಾಡೆಲ್ ಮಾಡಿದವರು ಮಾತ್ರ ಅಲ್ಲ, ಮಾಡೆಲ್ ಪ್ರದರ್ಶನ ಮಾಡದವರಲ್ಲೂ ಅದ್ಭುತ ಶಕ್ತಿ ಇದೆ. ಆದರೆ ಅವಕಾಶವನ್ನು ಬಳಸಿಕೊಳ್ಳುವಲ್ಲಿ ಅವರು ಸೋತಿದ್ದಾರೆ. ಹಾಗಾಗಿ ಯಾರೆಲ್ಲ ಇವತ್ತು ಅವಕಾಶವನ್ನು ಚೆನ್ನಾಗಿ ಬಳಸಿಕೊಳ್ಳಿಲ್ವೋ, ಮುಂದಿನ ದಿನಗಳಲ್ಲಿ ಅವಕಾಶ ಬಂದಾಗ ದಯವಿಟ್ಟು ಅದನ್ನು ಬಳಸಿಕೊಳ್ಳಿ. ಪ್ರತಿಯೊಬ್ಬರು ಅಷ್ಟೇ. ಯಾಕಂದರೆ ಉದಾಹರಣೆಗೆ ಇವತ್ತು ನನ್ನ ಆತ್ಮೀಯರು, ನಾನು ಯಾವಾಗಲೂ ಹೇಳ್ತೇನೆ, ಶಶಿಕಲಾ ಮೇಡಮ್ ಕಾಲ್ ಮಾಡಿದಾಗ ಪ್ರತಿದಿನ ದಿನಕ್ಕೊಂದು 10 ಸರ್ತಿ ಅದು ನಿಮ್ಮನ್ನು ಸ್ಮರಿಸ್ಕೊಳ್ತೇನೆ ಅಂತ. ಯಾಕಂದರೆ ಅವರಿಂದ ಎಷ್ಟೋ ಪ್ರತಿಭೆಗಳು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಬಂದಿದೆ. ಅವರೊಂದು ಎಲೆಮರೆಯ ಕಾಯಿ ಅಂತ ಹೇಳ್ಬೋದು. ಎಲೆಮರೆಯ ಕಾಯಿ ಅಂತ ಗೊತ್ತಾ? ಏನು ಎಲೆಮರೆಯ ಕಾಯಿ ಅಂದರೆ? ಪೋಷಕರಿಗೆ ಇದು ಭಾಷಣ ಅಲ್ಲ, ನಿಮ್ಮ ನಡುವಿನ ಪ್ರೀತಿಯ ಸಂವಾದ. ಏನು ಎಲೆಮರೆಯ ಕಾಯಿ ಅಂದರೆ? ಎಲೆಯ ಮರೆಯಲ್ಲಿರುವಂಥ ಕಾಯಿ. ಉದಾಹರಣೆಗೆ ಕೆಲವೊಂದು ಪ್ರಕೃತಿಯ ವೈಶಿಷ್ಟ್ಯವಾಗಿ ಅದಕ್ಕೆ ಅಪಾಯ ಕಡಿಮೆ ಆಗಬೇಕೇಳಿ ಭಗವಂತ ಅದನ್ನು ಮರೆಯಲ್ಲಿ ಬೆಳೆಸ್ತಾ ಇರ್ತಾನೆ. ಉದಾಹರಣೆ, ಒಂದು ಮರದಲ್ಲಿ ಮಾವಿನ ಹಣ್ಣು ಕೆಳಗೆ ಸಿಗ್ತಾ ಇದ್ರೆ ಏನಾಗುತ್ತೆ ಅದರ ಪರಿಸ್ಥಿತಿ? ಏನಾಗುತ್ತೆ? ಚೆನ್ನಾಗಿದೆ, ಹಣ್ಣಾಗಿದೆ. ಈ ಕಾಲದಲ್ಲಿ, ಈ ಟೈಮಲ್ಲಿ ಮಾವಿನ ಮರ ಕಾಣ್ತಾ ಇದೆ, ಹಣ್ಣು ಕೈಗೆಟಕ್ತಾ ಇದೆ. ಅದು 1 ತಿಂಗಳ ಕಾಲ ಅಲ್ಲಿ ಇರ್ಬೋದೇ? ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಅಂದರೆ ಅದಕ್ಕೆ
ಅದರಿಂದ ಆಕರ್ಷಿತರಾಗುವಂಥ ಸಂಖ್ಯೆಗಳು ಜಾಸ್ತಿ ಆಗಿರ್ತದೆ. ಹಾಗಾಗಿ ಎಲೆಮರೆಯ ಕಾಯಿ ಅಂದರೆ ತನ್ನ ಪ್ರತಿಭೆಯನ್ನು ಯಾರದ್ದೂ ಒಂದು ಪ್ರೋತ್ಸಾಹವಾಗಲಿ, ಯಾರ ಒಂದು ಹೊಗಳಿಕೆಯಾಗಲಿ ಏನನ್ನೂ ಬಯಸದೆ ಅದ್ಭುತವಾಗಿ ಅವರ ಜೀವಮಾನದ ಈ ಕ್ಷಣದ ತನಕ ಮಾಡ್ಕೊಂಡು ಬಂದಂಥ ಒಂದು ಮಹಿಳೆ. ಹಾಗಾಗಿ ಆ ಮಹಿಳೆಯ ಒಂದು ಕನಸಿನ ಶಾಲೆ ಇದು. ಯಾಕಂದ್ರೆ ನಾನು ಹಿಂದೆ ಈ ಶಾಲೆಗೆ ಬಂದಾಗ ಅವರ ಎಲ್ಲ ಶಿಕ್ಷಕರ ಜೊತೆ ಸಹ ಮಾತಾಡಿದ್ದೆ. ಇನ್ನೊಂದು ಅವರಲ್ಲಿ ರಿಕ್ವೆಸ್ಟನ್ನು ಇಟ್ಟಿದೆ. ಆ ದಿನ ಯಾವಾಗ ನನ್ನ ಆಸೆ ಈಡೇರ್ತದಂತ ಗೊತ್ತಿಲ್ಲ. ನಿಮ್ಮ ಶಾಲೆ ಎಲ್ಲ ಪೋಷಕರ ಸಭೆಯನ್ನು ಕರೆಯಿರಿ, ನಾನು ಬರ್ತೇನೆ ಅಂತ. ಯಾಕಂದರೆ ಶಿಕ್ಷಕರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅದರ 10ರಷ್ಟು ಜವಾಬ್ದಾರಿ ನಮಗಿದೆ. ಯಾಕಂದರೆ ನಮಗೆಲ್ಲರಿಗಿರೋದು 1-2 ಮಕ್ಕಳು. ಆ ಮಕ್ಕಳನ್ನು ಕೇವಲ ನಮ್ಮ ಮುಂದಿನ ಜೀವನವನ್ನು ಚೆನ್ನಾಗಿ ನಡೆಸುವಂತಹ ಒಬ್ಬ ವ್ಯಕ್ತಿಯನ್ನಾಗಿ ಮಾಡುವುದಕ್ಕಿಂತ ಅವರಲ್ಲಿರುವ ಶಕ್ತಿಯನ್ನು ಈ ದೇಶಕ್ಕೆ ಕೊಡುಗೆಯಾಗಿ ಕೊಡುವಲ್ಲಿ ನಮ್ಮ ಪಾತ್ರ ತುಂಬ ಇದೆ. ಇಲ್ಲಿ ಉದಾಹರಣೆಗೆ ಈ ಒಂದು ಸಂದರ್ಭದಲ್ಲಿ ಸೈಯದ್ ಸದಾಫ್ನ ತಾಯಿಯನ್ನು ನಾನು ವೇದಿಕೆ ಕರೀಲಿಕ್ಕೆ ಇಷ್ಟಪಡ್ತೇನೆ. ಈ ಶಾಲೆಯ ಮುಖ್ಯ ಶಿಕ್ಷಕರು ಅವರಿಗೆ ಒಂದು ಪುಷ್ಪವನ್ನು ನೀಡಿ ಅವರ ಒಂದು ಅದ್ಭುತ ಪ್ರತಿಭೆಯನ್ನು ನಮಗೆ ಕೊಟ್ಟಂಥ ಅವರ ಮಹಾನ್ ಸಾಧಕಿ ಮಹಿಳೆಗೆ ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕೆ ಇಷ್ಟಪಡ್ತೇನೆ ನಾನು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾಕೆ ನಾನು ಇದನ್ನು ಹೇಳಿದೆ ಅಂದರೆ, ನಾವು ಮಕ್ಕಳಿಂದ ಸನ್ಮಾನಿಸಲ್ಪಡಬೇಕು, ಮಕ್ಕಳಿಂದ ಗುರುತಿಸಲ್ಪಡಬೇಕು. ಅಂದರೆ ನಾವು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರಗೆ ತರಲಿಕ್ಕೆ ನಮ್ಮೆಲ್ಲವನ್ನು ಕೊಡಬೇಕು. ನಾವೀಗ ಎಣಿಸಿದ್ದೇವೆ ಅಂದರೆ ನನ್ನಲ್ಲಿ ಹಣ ಇದೆ, ಆಸ್ತಿ ಇದೆ, ಅದಿದೆ, ನಾನು ಮಗನಿಗೆ ಬೇಕಾದಷ್ಟು ಕೊಡಬಲ್ಲೆ, ಇದೆಲ್ಲರಲ್ಲೂ ಇದೆ. ಆದರೆ ಮಕ್ಕಳನ್ನು ನಾವು ಮುಂದಿನ ಒಂದು ಒಳ್ಳೆಯ ಸುಸಂಸ್ಕೃತ ಭಾರತದ ಒಂದು ಪ್ರಜೆಯನ್ನಾಗಿ ಮಾಡುವಲ್ಲಿ ನಮ್ಮ ಕರ್ತವ್ಯ ಇದೆ. ಮಕ್ಕಳಿಗೆ ಬೇಕಾದದ್ದು ಕೊಡುವಂಥದ್ದು ಎಲ್ಲರೂ ಕೊಡ್ತಾರೆ. ಹಾಗಂತ ಒಳ್ಳೆಯ ಸಮಾಜ ನಿರ್ಮಿಸುವಲ್ಲಿ ನಮ್ಮ ಪಾತ್ರ ಏನು? ನನ್ನ ಮಗು ಖಾಲಿ ನನ್ನ ಒಂದು ಮನೆಯನ್ನು ನೋಡುವಂಥದ್ದಲ್ಲ, ಇಡೀ ಜಗತ್ತಿಗೆ ಅವನು VVIP ಆಗಬೇಕು. ಈಗ ಉದಾಹರಣೆಗೆ ಮೇಡಮ್ ಹೇಳಿದಾಗೆ ಮುಂದೊಂದು ದಿನ ಆ ಮಗುವಿನ ಹೆಸರಿನಲ್ಲಿ ನಾನು ಈ ದೇಶಕ್ಕೆ ಅಥವಾ ಈ ರಾಷ್ಟ್ರಕ್ಕೆ ಅಥವಾ ಈ ಪ್ರಪಂಚಕ್ಕೆ ಏನು ಕೊಡುಗೆ ಕೊಟ್ಟಿದ್ದೇನೆ ಅಂದರೆ ಇಂಥ ಸೈಂಟಿಸ್ಟ್ಗಳಾಗಿರ್ಬೋದು. ಮೌಲ್ಯ ಈಗ ಮೇಡಮ್ ಹೇಳಿದರು, ಇಂಥ ಸೈಂಟಿಸ್ಟನ್ನು ಹೆತ್ತಂಥ ತಂದೆ ತಾಯಿ ನಿಜವಾಗಿಯೂ ಯಾವುದೋ ಜನ್ಮದಲ್ಲಿ ತುಂಬ ಪುಣ್ಯ ಮಾಡಿರಬೇಕು. ಆ ಒಂದು ತಂದೆ ತಾಯಿಯವರು ಈ ಒಂದು ವೇದಿಕೆಯಲ್ಲಿ ನಾನು ನಿನಗೆ ಮಾತ್ರ ಸನ್ಮಾನಿಸಿದ್ದಲ್ಲ, ನಿಮ್ಮ ತಂದೆ ತಾಯಿಗೂ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ನಿಮ್ಮಂಥ ಪ್ರತಿಭೆಯನ್ನು ಆಶೀರ್ವದಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಬಯಸ್ತೇನೆ. ಹಾಗಾಗಿ ತಂದೆ ತಾಯಿಯರ ಜವಾಬ್ದಾರಿ ತುಂಬ ಇದೆ ನಮ್ಮ ಈ ಒಂದು ಸಮಯದಲ್ಲಿ. ನಾವು ಯಾವಾಗಲೂ ಹೇಳ್ತೇವೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಏನು ಹೇಳ್ತೇವೆ ಇತ್ತದ ಕಾಲನೇ ಸರಿ. ಯಾರು ಹೇಳಿದ್ದು? ಎಲ್ಲವೂ ಸರಿಯಾಗಿದೆ. ಅದೇ ಸೂರ್ಯ ಅದು ತಾನು ಉದಯಿಸೋದು. ಸೂರ್ಯನಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? ಭೂಮಿಯಲ್ಲಿ ವ್ಯತ್ಯಾಸ ಆಗಿದೆ. ನಾವು ತಪ್ಪು ಮಾಡಿದ್ದೇವೆ. ಭೂಮಿಯಲ್ಲಿ ಕಲಬೆರಕೆ ಆಗಿದೆ, ಅದೆಲ್ಲ ಆಗಿದೆ. ಆದರೆ ಆ ಭೂಮಿ, ಪವಿತ್ರವಾದ ಭೂಮಿ ನಮಗೆ ಶುದ್ಧವಾದಂಥದ್ದನ್ನೇ ಕೊಡ್ತಾ ಇದೆ. ನೀರಿಗೆ ನಾವು ಇಷ್ಟೆಲ್ಲ ಎಸಿತಾ ಇದ್ದೇವೆ. ಯಾಕಂದರೆ ಇವತ್ತು ವಿಜ್ಞಾನ ದಿನಾಚರಣೆ ಆದ ಕಾರಣ ನಾವು ಎಣಿಸಬೇಕು, ನಾವು ನೀರನ್ನು ಎಷ್ಟು ಕಲುಷಿತ ಮಾಡ್ತಾ ಇದ್ದೇವೆ ಅಂದರೆ, ಎಷ್ಟು ಸ್ವಚ್ಛತೆ ಬಗ್ಗೆ ಗಮನ ಕೊಡ್ತಾ. ನನ್ನ ಮನೆ ಕಾಂಪೌಂಡ್ ಒಂದು ಸ್ವಚ್ಛ ಇದ್ರೆ ಸಾಕು, ಪಕ್ಕದ ಒಂದು ಏನಿದ್ರೂ ಪರವಾಗಿಲ್ಲ ಅಂತ ತೆಗೆದು ಬಿಸಾಡ್ತಾ ಇದ್ದೇವೆ ನಾವು. ಹಾಗಾದರೆ ಭೂಮಿ ತಾಯಿ ಇದನ್ನೆಲ್ಲ ತಡ್ಕೊಂಡು ನಮಗೆ ಪರಿಶುದ್ಧ ಗಾಳಿ ಕೊಡ್ತಾ ಇದೆ, ಪರಿಶುದ್ಧ ನೀರು ಕೊಡ್ತಾ ಇದೆ, ಎಲ್ಲ ಕಡೆ ನಮಗೆ ವ್ಯವಸ್ಥೆ ಮಾಡ್ತಾ ಇದೆ. ಅಂತಹ ಅಲ್ಲಿರುವಂತಹ ನಾವು ಆ ಭೂಮಿ ತಾಯಿಯ, ಆ ಒಂದು ಪ್ರಕೃತಿ ಮಾತೆಯ ಏನು ಸೇವೆ ಮಾಡ್ತಾ ಇದ್ದೇವೆ? ವಿಜ್ಞಾನ ದಿನಾಚರಣೆಯಾದ ಈ ದಿನ ನಾವು ನಮಗೆ ಕ್ವಶನ್ ಮಾಡಿಕೊಡ್ಬೇಕು. ಇವತ್ತು ಬೆಳಿಗ್ಗಿಂದ ಸಂಜೆ ನಾನೇನು ಮಾಡಿದೆ? ಕಸ ಅಲ್ಲಲ್ಲಿ ಕಸ, ಸ್ವಚ್ಛ ಭಾರತ್ ಅಂತ ಮೋದಿಯವರು ಎಷ್ಟು ಹೇಳಿದ್ರು. ನಮ್ಮ ಇಲ್ಲಿಂದ ಹೊರಗೆ ಇಲ್ಲೇನು ಬೇಡ, ಇಲ್ಲಿಂದ ಬಸ್ ಸ್ಟ್ಯಾಂಡ್ ತನಕ ಹೋಗಿ ಬರೋದು ಎಷ್ಟು ಕ್ವಿಂಟಾಲ್ ಕಟ್ಟಲೆ ಕಸ ನಮ್ಮ ಪ್ಲಾಸ್ಟಿಕ್ ಕಾಣ್ತದೆ, ಅಕ್ಕಪಕ್ಕ ಕಾಣ್ತದೆ. ಇದನ್ನು ಸ್ವಚ್ಛ ಮಾಡಲಿಕ್ಕೆ ಮೋದಿಯೇ ಬರಬೇಕೇ? ನಾವೆಂದು ಕ್ವಶನ್ ಮಾಡೋಣ, ಇದು ಯಾರ ದೇಶ? ನಾಳೆ ಏನಾದರೂ ಕೊರೋನಾದಲ್ಲಿ ನಾವು 2 ತಿಂಗಳು ಲಾಕ್ಡೌನಲ್ಲಿ ಒಳಗಿದ್ದೇವೆ. ಇಂಥದ್ದು ಇನ್ನೊಂದು ಪ್ರಕೃತಿ ಮಾತೆ ಅಥವಾ ಭಗವಂತ ಮುನಿದ ಅಂತಾದರೆ ನಮ್ಮ ಪ್ರಕೃತಿ ನಾವು ಏನೂ ಅಲ್ಲ. ನಮ್ಮ ಹಣ ಆಸ್ತಿ ಕೋವಿಡ್ ಟೈಮಲ್ಲಿ ಯಾವುದೂ ಉಪಯೋಗ ಬರಲಿಲ್ಲ ನಮಗೆ ಅಲ್ವೇ? ಹಾಗಾಗಿ ಸೈನ್ಸ್ ಡೇ ಅಂತ ನಾವು ಸೆಲೆಬ್ರೇಷನ್ ಮಾಡೋದಲ್ಲ. ವಿಜ್ಞಾನಕ್ಕೆ ನನ್ನ ಕೊಡುಗೆ ಏನು? ವಿಜ್ಞಾನಕ್ಕೆ ಕೊಡುಗೆ ಕೊಡಬೇಕಾದ್ರೆ ಸೈಂಟಿಸ್ಟೇ ಆಗಬೇಕಾಗಿಲ್ಲ, ಸ್ವಚ್ಛವಾದ ಮನಸ್ಸಿದ್ರೆ ಸಾಕು, ನಾವು ಬೇಕಾದಷ್ಟು ಕೊಡುಗೆ ಕೊಡ್ಬೋದು. ಸಾಧ್ಯ ಇದೆ ಇಲ್ವಾ? ಸೈಂಟಿಸ್ಟೇ ನ್ಯೂಟನ್ ಮಾತ್ರ ಕೊಡುಗೆ ಕೊಡುವನ ಅಲ್ಲ, ಈ ದೇಶದ ಪ್ರತಿಯೊಬ್ಬನೂ ಸಹ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಒಂದೇ ಒಂದು ಮನಸ್ಸು ಬೇಕು. ನಾನೇನು ಕೊಡಬಲ್ಲೆ? ಈವನ್ ಪ್ರತಿಯೊಬ್ಬರು, ಅದಕ್ಕೆ ವಿದ್ಯೆ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನನ್ನ ದೇಶ, ನನ್ನ ಭೂಮಿ, ನಾನು ಉಸಿರಾಡುವ ಗಾಳಿ, ಈ ಗಾಳಿಯೇ ಕಲುಷಿತವಾಗಿ ನಾಳೆ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಜಾಸ್ತಿ ಆದರೆ ನಮ್ಮ ಕಥೆ ಏನು? ಹೌದಾ ಅಲ್ವಾ? ನಾವು ಅನ್ಯ ಗ್ರಹಗಳ ಬಗ್ಗೆ ಪಾಠ ಮಾಡುವಾಗ ಹೇಳ್ತೇವೆ, ಭೂಮಿ ಮಾತ್ರ ಒಂದು ಜೀವಿಗಳ ಬದುಕಲಿಕ್ಕೆ ಯೋಗ್ಯವಾದಂಥ ವಾತಾವರಣ ಕಲ್ಪಿಸಿದೆ ಅಂತ ಅಲ್ವಾ ಮಕ್ಕಳೇ? ಸ್ಟೂಡೆಂಟ್ಸ್,
ಲಿಸನ್ ಟು ಇಯರ್. ಹೌದಾ ಅಲ್ವಾ? ಭೂಮಿ ಮಾತ್ರ ಅಂತ. ಯಾಕೆ ಭೂಮಿ ಮಾತ್ರ ಅಂದರೆ ಬೇರೆ ಗ್ರಹಗಳ ಬಗ್ಗೆ ನೋಡೋಣ. ನಮಗೆ ಭೂಮಿಗಿಂತ ಎಷ್ಟೋ ದೊಡ್ಡದಾದ ಗ್ರಹಗಳಿವೆ, ಆದರೆ ಜೀವಿಗಳು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಭೂಮಿ ಒಂದು ಅನನ್ಯವಾದ ಗ್ರಹವಾಗಿದೆ. ಮುಂದಿನ ಪೀಳಿಗೆಗೆ ಇದನ್ನು ಶುದ್ಧವಾಗಿಟ್ಕೊಳ್ಬೇಕು. ಇಲ್ಲಿಯ ಗಾಳಿ, ನೀರು, ಬೆಳಕು ಎಲ್ಲವೂ ಪರಿಶುದ್ಧವಾಗಿಡಬೇಕಾದ್ರೆ ನಮ್ಮ ಮಕ್ಕಳಿಗೆ ಅತ್ಯುತ್ತಮವಾದಂಥ ಸಂಸ್ಕಾರಯುತವಾದಂಥ ಶಿಕ್ಷಣವನ್ನು ಕೊಡಬೇಕು. ಅದು ಈ ಸಂಸ್ಥೆಯಲ್ಲಿ ಕೊಡ್ತಾ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ಹಾಗಾಗಿ ಈ ಸಂಸ್ಥೆಯ ಎಲ್ಲರಿಗೂ ಸಹ ನನ್ನ ಹೃದಯಂತರಾಳದ ನಮನಗಳನ್ನು ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳಲ್ಲಿ ಉತ್ತಮ ಒಂದು ಸಂಸ್ಕಾರವನ್ನು ಬೆಳೆಸಿದ್ದೇ ಆದರೆ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಪ್ರೀತಿ ಮಾತ್ರ ಅಲ್ಲ, ತಂದೆ ತಾಯಿ ಮೇಲೆ ಪ್ರೀತಿನೂ ಬೇಕು. ಎಲ್ಲರ ಮೇಲೆ ಗುರು ಹಿರಿಯರನ್ನು ಗೌರವಿಸಬೇಕು. ಈಗಿನಲ್ಲಿ ಅದಿಲ್ಲ. ಎಲ್ಲಿ ತನಕ ಅಂದರೆ ಮಕ್ಕಳು ಡಾಕ್ಟ್ರು, ಇಂಜಿನಿಯರ್ ದೊಡ್ಡ ದೊಡ್ಡ ಡಿಗ್ರಿ ಮಾಡಿರ್ತಾರೆ, ಆದರೆ ಮನೆಗೆ ಬಂದಂಥ ಒಬ್ಬ ನನ್ನದೇ ಆತ್ಮೀಯವಾದಂಥ ಅಥವಾ ತನ್ನ ಸಂಬಂಧಿಕರಲ್ಲಿ 5 ನಿಮಿಷ ಮಾತಾಡುವಂಥ ಸೌಜನ್ಯ ಅಥವಾ ಪುರ್ಸೊತ್ತಿಲ್ಲದಷ್ಟು ಸಮಾಜ ಕೆಟ್ಟದಾಗಿದೆ. ಅಲ್ಲ, ಮಾರ್ಗದರ್ಶನದ ಕೊರತೆ ಇದೆ. ಯಾವತ್ತೂ ಯಾರನ್ನು ದೂರಬೇಡಿ, ಎಲ್ಲವೂ ಸಹ ಕೊರತೆ. ನಾವೆನಿಸಿದ್ದೇವೆ ಇದೇ ಜೀವನ, ಇದು ಜೀವನ ಅಲ್ಲ. ಅತ್ಯಂತ ಶುದ್ಧವಾದ ಜೀವನ ಒಂದು ಇದೆ. ಅದೇ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಎಲ್ಲ ಧರ್ಮದಲ್ಲೂ, ಯಾವುದೇ ಧರ್ಮ ಅಲ್ಲ. ಈ ನಾಳೆಯಿಂದ ರಂಜಾನ್ ಸ್ಟಾರ್ಟ್ ಆಗ್ತಾ ಇದೆ ಮುಸಲ್ಮಾನ್ ಬಂಧುಗಳಿಗೆ. ಸೊ ಹಾಗಾಗಿ ಪವಿತ್ರವಾದಂಥ ಈ ಮಾಸ, ಮಕ್ಕಳ ಪರೀಕ್ಷೆಯ ಸಮಯ ನೋಡಿ, ಎಲ್ಲ ಧರ್ಮದಲ್ಲೂ ಇರುವಂಥದ್ದು ಒಳ್ಳೆಯದೇ, ಪ್ರತಿಯೊಬ್ಬರಲ್ಲಿ ಇರೋದು ಒಳ್ಳೆಯದೇ. ಹಾಗಾಗಿ ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಈ ಶಿಕ್ಷಣವನ್ನು ಕೊಡೋಣ. ಆವಾಗ ನೀವೇನು ನಿಮ್ಮ ಮಗು ಆಗಬೇಕಂತ ಬಯಸಿದ್ರೋ ಅದು ಅದ್ಭುತವಾಗಿ ಆಗ್ತದೆ. ಉದಾಹರಣೆಗೆ ಕೇವಲ ಒಬ್ಬ ಡಾಕ್ಟರ್ ಆಗಲಿ ನನ್ನ ಮಗ ಅಂತ ಬಯಸೋದಲ್ಲ, ನನ್ನ ಮಗ ಒಂದು ಬೆಸ್ಟ್ ಡಾಕ್ಟರ್ ಆಗಲಿ, ಒಳ್ಳೆಯ ಅತ್ಯುತ್ತಮ ಡಾಕ್ಟರ್ ಆಗಲಿ. ಡಾಕ್ಟರ್ ತುಂಬ ಜನ ಇದ್ದಾರೆ, ಆದರೆ ಅವಶ್ಯಕತೆ ಇದ್ದಾಗ ಒಬ್ಬ ಬಡವನ ಕಣ್ಣೀರನ್ನು ಒರೆಸಿ ಅವನನ್ನು ಸೇವೆ ಮಾಡಿದರೆ, ಅವನಲ್ಲಿ ಭಗವಂತನನ್ನು ಕಂಡ್ರೆ ಅವನಷ್ಟು ಒಳ್ಳೆ ಡಾಕ್ಟರ್ ಬೇರೆ ಯಾರೂ ಇಲ್ಲ. ಒಬ್ಬ ವಿಜ್ಞಾನಿ ದೇಶಕ್ಕೆ ಒಳಿತಾಗುವಂಥ ಸಾಧನೆಯನ್ನು ಮಾಡಿದರೆ ಅವನಷ್ಟು ದೊಡ್ಡ ವಿಜ್ಞಾನಿ ಯಾರೇ ಇಲ್ಲ. ಒಬ್ಬ ಶಿಕ್ಷಕನಾದವನು ತನ್ನ ಹತ್ತಿರ ಬರುವಂಥ ಪ್ರತಿಯೊಂದು ಮಗುವಿನಲ್ಲೂ ಆ ಭಗವಂತನನ್ನು ಕಂಡು, ತಾನು ಪೂಜಿಸುವಂಥ ದೇವರನ್ನು ಕಂಡು, ಅವನಲ್ಲಿ ಕಾಯ ವಾಚ ಮನಸ್ಸ ಪರಿಶುದ್ಧತೆಯಿಂದ ತನ್ನಲ್ಲಿರುವಂಥ ಎಲ್ಲ ವಿದ್ಯೆಯನ್ನು ದಾರಿ ಎರೆದದ್ದೇ ಆದರೆ ಆ ಶಿಕ್ಷಕನಷ್ಟು ಮಹಾನ್ ಶಿಕ್ಷಕ ಬೇರೆ ಯಾರೂ ಇಲ್ಲ. ಇದು ಎಲ್ಲ ಹುದ್ದೆಗೂ ಅನ್ವಯಿಸ್ತದೆ, ರಾಜಕಾರಣಿಗೂ ಅನ್ವಯಿಸ್ತದೆ, ನನಗೂ ಅನ್ವಯಿಸ್ತದೆ, ಇಲ್ಲಿ ಮಾತಾಡುವಂಥದ್ದು ನಿಮಗೂ ಅನ್ವಯಿಸ್ತದೆ. ನಾವೊಂದು ಬೆಸ್ಟ್ ತಂದೆ ತಾಯಿ ಆಗಬೇಕು, ನಮ್ಮ ಮಕ್ಕಳನ್ನು ಇಲ್ಲಿ ಸಮಾಜಕ್ಕೆ ಕೊಡಬೇಕು. ಆಗ ಮೇಡಮ್ ಹೇಳಿದಾಗ ಕೈ ಎತ್ತಿದ್ದು, ನಾನೊಂದು ಮೊನ್ನೊಂದು ಶಾಲೆಗೆ ಹೋಗಿದ್ದೆ, ಅಲ್ಲಿ 10ನೇ ತರಗತಿ ಹೋಗಿದ್ದೆ, 74 ಮಕ್ಕಳಿದ್ದಾರೆ. ನಾನು ಹೇಳಿದೆ, ಮಕ್ಕಳೇ ದೇಶವನ್ನು ಬದಲಾಯಿಸಲಿಕ್ಕೆ ನೀವು ಇಷ್ಟು ಜನ ಸಾಕಲ್ವ ಅಂತ. ಸಾಕು ಸರ್ ಅಂದ್ರೆ, ಹೌದಾ ಅಲ್ವಾ? ನಮಗೆ ಕೋಟಿಗಟ್ಟಲೆ ಜನ ಬೇಡ, ಸಾಕು. ಆದರೆ ಈ ಮಕ್ಕಳಿಂದ ಮುಂದಿನ ಭಾರತ ಅತ್ಯುತ್ತಮ ಆಗಬೇಕಾದ್ರೆ ನಮ್ಮ ಯುವ ಪೀಳಿಗೆಯನ್ನು, ಈ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಮನೆಯಲ್ಲಿ ಕಲಿಸಬೇಕು. ಅದು ಶಾಲೆಯಲ್ಲಿ ಬೆಳೀತದೆ, ಸಮಾಜದಲ್ಲಿ ಮುಂದುವರಿತದೆ. ಹಾಗಾಗಿ ನಾವೆಲ್ಲರೂ ಅಂಥ ಒಂದು ಉತ್ತಮವಾದಂಥ ಸಮಾಜವನ್ನು ಕಟ್ಟೋಣ. ನಮ್ಮ ಮಕ್ಕಳು ಆ ರೀತಿ ಸಾಧನೆ ಮಾಡಿದಾಗ ನಾವೇನು ಸಣ್ಣದ ನಿರೀಕ್ಷೆ ಮಾಡಿದ್ದೇವೆ, ಎನ್ನ ಮಗೆ ಒಂದು ಡಾಕ್ಟ್ರ್ ಅವಳು, ಅದು ಡಾಕ್ಟ್ರ್ ಅಲ್ಲ, ನಿಮ್ಮ ಮಗ ಬೆಸ್ಟ್ ಡಾಕ್ಟ್ರ್ ಆದರೆ ನಿಮ್ಮನ್ನು ಏನು ನೀವು ನಿರೀಕ್ಷೆ ಮಾಡಿದ್ರಲ್ವ, ಒಂದು ಹನಿ ನೀರು ಅದು ಸಾಗರದಷ್ಟಾಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ನಾವು ಸಣ್ಣತನದಲ್ಲಿ ಅಲ್ಲ, ದೊಡ್ಡತನದಲ್ಲಿ ಭಾರತ ಮಾತೆಯ ಸೇವೆ ಮಾಡುವಂಥ ಅದ್ಭುತವಾದ ಶಕ್ತಿ ನನ್ನ ಮಗನಿಗೆ ಭಗವಂತ ಕೊಡಲಿ ಅಂತ ಎಲ್ಲ ದೇವರಲ್ಲಿ ಪ್ರಾರ್ಥಿಸ್ತಾ ಅವನಿಗೆ ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡೋಣ. ಈ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ವಂದಿಸ್ತಾ ಈ ಒಂದು ಅವಕಾಶವನ್ನು ನನಗೆ ಒದಗಿಸಿದ್ದಕ್ಕಾಗಿ ಪರಮಾತ್ಮನಲ್ಲಿ ವಂದಿಸ್ತಾ ಎಲ್ರಿಗೂ ಒಳಿತಾಗಲಿ, ಶುಭವಾಗಲಿ. ಮತ್ತೊಮ್ಮೆ ಇನ್ನಷ್ಟು ಒಳ್ಳೆಯ ಸಂತೋಷದಿಂದ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ನಿಮ್ಮೊಂದಿಗೆ ಸೇರುವ ಅಂತ ಹೇಳ್ತಾ ಮಾತಿಗೆ ವಂದಿಸ್ತಾ ಧನ್ಯವಾದಗಳು. ಥ್ಯಾಂಕ್ ಯು. With much honor, we welcome Mr. Balakrishna Nayak, ECO, Block Education Office, Karkala, Miss Shweta Jain, President of JCI, Karkala, Miss Maulya Y.R. Jain, Youngest Scientist Awardee, Mr. Jagadish Hegde, Trustee Member of Vardhaman Educational Institution, to the dais. Is a universal tool for understanding the world. A pleasant morning and a warm welcome to you all, and a very happy National Science Day to all of you present here. Let us start this fantastic day with the prayer. I request all the students to rise for the prayer. Children, please stand up. Join your hands. Close your eyes.
Thank you everyone. Please be seated. Effect by Indian physicist Sir C.V. Raman on 28th February 1928. For his discovery, Sir C.V. Raman was awarded the Nobel Prize in... ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಗಣ್ಯರೇ, ನನ್ನ ಪ್ರೀತಿಯ ಮಕ್ಕಳೇ, ಶಿಕ್ಷಕ ವೃಂದದವರೇ ಹಾಗೂ ನಮ್ಮ ಆತ್ಮೀಯ ಕರೆಗೆ ಓಗೊಟ್ಟು ಆಗಮಿಸಿದಂತಹ ಎಲ್ಲ ಪೋಷಕ ವೃಂದದವರೇ, ಅತ್ಯಂತ ಸಂಭ್ರಮ ದಿನ, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ಈ ಸಂದರ್ಭದಲ್ಲಿ ನಾವು ಸರ್ ಸಿ ವಿ ರಾಮನ್ ಅವರನ್ನು ಸ್ಮರಿಸಬೇಕಾದಂತಹ ದಿನ. ಅವರ ರಾಮನ್ ಎಫೆಕ್ಟ್ಸ್ ಆವಿಷ್ಕಾರಗೊಂಡಂತಹ ದಿನ. ಏಷ್ಯಾದಲ್ಲೇ ಪ್ರಪ್ರಥಮ ಬಾರಿಗೆ ಭೌತಶಾಸ್ತ್ರದಲ್ಲಿ ಒಂದು ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ವ್ಯಕ್ತಿ ಸರ್ ಸಿ ವಿ ರಾಮನ್. ಅವರ ಸ್ಮರಣೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಚಾಲನೆಗೆ ತರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ವರ್ಧಮಾನ ಶಿಕ್ಷಣ ಸಂಸ್ಥೆ ನಿರಂತರವಾಗಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸ್ತಾ ಬರ್ತಾ ಇದೆ. ಪ್ರಾಥಮಿಕ ಹಂತದಲ್ಲೇ ನಮ್ಮ ವಿದ್ಯಾರ್ಥಿಗಳು ವಿಜ್ಞಾನದ ಬಗ್ಗೆ ಅವರಿಗೆ ಆಸಕ್ತಿ, ಕುತೂಹಲ ಮೂಡಬೇಕು ಅನ್ನುವಂಥದ್ದು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಮ್ಮ ನೈಸರ್ಗಿಕವಾಗಿ ಹಲವಾರು ಘಟನೆಗಳು ನಡೆಯುವಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರುವಂಥದ್ದು. ಈ ಘಟನೆಗಳು ನಡೀಬೇಕಾದ್ರೆ ಅದಕ್ಕೆ ವೈಜ್ಞಾನಿಕವಾಗಿ ಒಂದು ಸೊಲ್ಯೂಷನನ್ನು ಕಂಡು ಹುಡುಕಿ ನಮ್ಮ ಮಕ್ಕಳು ವೈಜ್ಞಾನಿಕವಾಗಿ ಒಂದು ಚಿಂತನೆಯನ್ನು ಮಾಡಬೇಕು ಅನ್ನೋದು ಕೂಡ ನಮ್ಮ ಉದ್ದೇಶ. ಈ ನಿಟ್ಟಿನಲ್ಲಿ ವರ್ಧಮಾನ್ ಶಿಕ್ಷಣ ಸಂಸ್ಥೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಬಾರಿ ಈ ವಿಜ್ಞಾನ ಒಂದು ದಿನಾಚರಣೆಯಂದು ಸುಮಾರು 140 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನೋದಕ್ಕೆ ಹೇಳ್ಕೊಳ್ಳಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಇವರನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಬೇರೆ ಬೇರೆ ವಿಭಿನ್ನವಾದಂತಹ ಕ್ರಿಯೇಟಿವ್ ಆಗಿ ಮಾಡೆಲ್ಗಳನ್ನು ಮಾಡುವಂತಹದ್ದು, ಅದೇ ರೀತಿ ವಿಭಿನ್ನ ರೀತಿಯ ಒಂದು ಪ್ರೆಸೆಂಟೇಷನ್ ಇರ್ಬೋದು, ಎಕ್ಸ್ಪೆರಿಮೆಂಟ್ಗಳನ್ನಿರ್ಬೋದು ಸಜ್ಜುಗೊಳಿಸಿ ನಮ್ಮ ಪೋಷಕರು ಅವರನ್ನು ಸಜ್ಜುಗೊಳಿಸಿರ್ತಾರೆ. ಮೊದಲನೇದಾಗಿ ನಾನು ಅವರಿಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ವಿಶೇಷ ಸಂದರ್ಭದಲ್ಲಿ ನಮ್ಮೊಟ್ಟಿಗಿದ್ದಾರೆ ಒಬ್ಬ ಯುವ ಪ್ರತಿಭೆ, ಯುವ ವಿಜ್ಞಾನಿ
ಕುಮಾರಿ ಮೌಲ್ಯ ವೈ ಆರ್ ಜೈನ್ರವರು. ಅವರ ಬಗ್ಗೆ ಖಂಡಿತವಾಗಲೂ ನಾನು ಹೇಳಿದಷ್ಟು ತುಂಬ ಕಡಿಮೆ. ಬಾಲ್ಯದಿಂದ ನಾನು ಅವರನ್ನು ಬಲ್ಲೆ. ಹುಟ್ಟಿದ ಮಗುವನ್ನು ಅವರು ಒಂದು ವಿಶೇಷ ಗುಣ ಅಂತ ಹೇಳಿದರೆ ಮಕ್ಕಳು ಇದನ್ನು ಖಂಡಿತವಾಗಲೂ ಕೇಳ್ಕೊಳ್ಬೇಕು. ನಾವೊಂದು ಸಣ್ಣ ಕಥೆಯನ್ನು ಹೇಳದೇ ಇರ್ಬೋದು, ಅವರು ಅಷ್ಟು ಅದರಲ್ಲಿ ಮೈ ಮರೆತು ಇನ್ವಾಲ್ವ್ ಆಗಿ ಅದನ್ನು ಶಿ ಈಸ್ ಅ ಗುಡ್ ಲೀಸನರ್. ನಾನು ಹೇಳಬೇಕು ಅಂತ ಹೇಳಿದರೆ ಯಾವುದೇ ವಿಷಯವನ್ನು ಅವರು ಅತ್ಯಂತ ಒಂದು ಕುತೂಹಲದಿಂದ ಕೇಳಿಸಿಕೊಳ್ಳುವವರು. ಆ ಸ್ವಭಾವವನ್ನು ಅವರು ಬಾಲ್ಯದಿಂದಲೇ ಮೈಗೂಡಿಸಿಕೊಂಡವರು. ಕೇವಲ ಶಿಕ್ಷಣ ಮಾತ್ರ ಅಲ್ಲ, ಅದರೊಂದಿಗೆ ಕಲೆ, ಕ್ರೀಡೆ ಎಲ್ಲವನ್ನು ಮೈಗೂಡಿಸಿಕೊಂಡವರು. ಸರಿಗಮಪ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದವರು. ಹಲವಾರು ಧ್ವನಿ ಸುರುಳಿಗಳು ಕೂಡ ಅವರಿಂದ ಬಿಡುಗಡೆಗೊಂಡಿರ್ತದೆ. ಕ್ರೀಡೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಅದೆಷ್ಟು ಪ್ರಶಸ್ತಿಗಳನ್ನು ಗಳಿಸಿಕೊಂಡವರು. ಇನ್ನೂ ವಿಶೇಷವಾಗಿ ಹೇಳಬೇಕಾದ್ರೆ ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಇಸ್ರೋದವರು ಆಯೋಜಿಸಿದಂತಹ ಒಂದು ಯುವಿಕಾ ಕಾರ್ಯಕ್ರಮದಲ್ಲಿ ಕರ್ನಾಟಕದಿಂದ ಕೇವಲ 250 ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕೆ ಅವಕಾಶವಿತ್ತು. ಅದರಲ್ಲಿಯೂ ಕೂಡ ಕರ್ನಾಟಕದಲ್ಲಿ 12 ವಿದ್ಯಾರ್ಥಿಗಳು ಮಾತ್ರ ಭಾಗವಹಿಸಲಿಕ್ಕೆ ಅವಕಾಶವನ್ನು ನೀಡಿದರು. ಆ 12 ಮಕ್ಕಳಲ್ಲಿ ನಮ್ಮ ಮೌಲ್ಯ ಅವರು ಓರ್ವರು ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಅದರಲ್ಲಿಯೂ ಕೂಡ ಇಸ್ರೋ ಕಂಪನಿಯ ಚೇರ್ಮನ್ ಕೈಯಿಂದ ಅವರು ಒಂದು ಯುವ ವಿಜ್ಞಾನಿ ಪ್ರಶಸ್ತಿಯನ್ನು ಪಡೆದಿರೋದು ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಹಲವಾರು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡವರು. ಅವರ ಹಿಂದೆ ಇಷ್ಟು ಶ್ರಮಪಟ್ಟವರು ಯಾರು ಅಂತ ಹೇಳಿದರೆ ಅವರು ತುಂಬ ಇಂಡಿಪೆಂಡೆಂಟ್. ಶಿಕ್ಷಣ ಅಂತ ಹೇಳಿದರೆ ಅವರು ಕ್ಲಾಸಲ್ಲಿ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಆ ಕೆಲಸಗಳನ್ನು ಅಲ್ಲಿಯೇ ಮುಗಿಸಿ ಬರುವವರು. ತನ್ನ ಉಳಿದ ಸಮಯವನ್ನು ತನ್ನ ಪಠ್ಯೇತರ ಚಟುವಟಿಕೆಗಳಿಗೆ ಮೀಸಲಿಡುವವರು. ಎಕ್ಸಲೆಂಟ್ ಶಿಕ್ಷಣ ಸಮೂಹ ಶಿಕ್ಷಣ ಸಂಸ್ಥೆ ಕಲ್ಲಬೆಟ್ಟು ಮೂಡಬಿದ್ರಿ ಇದರ ಚೇರ್ಮನ್ ಆಗಿರತಕ್ಕಂತಹ ಯುವರಾಜ್ ಜೈನ್ ಹಾಗೂ ಕಾರ್ಯದರ್ಶಿ ಆಗಿರತಕ್ಕಂತಹ ರಶ್ಮಿತಾ ಯುವರಾಜ್ ಜೈನ್ ಅವರ ಪುತ್ರಿ. ಅಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳು ವಿದ್ಯೆಯನ್ನು ಪಡಿತಾ ಇದ್ದಾರೆ. ಅವರ ಪೋಷಕರಿಬ್ಬರು ಅತ್ಯಂತ ಬ್ಯುಸಿ ಶೆಡ್ಯೂಲ್. ಯಾಕಂದರೆ ಉಳಿದ ವಿದ್ಯಾರ್ಥಿಗಳನ್ನು ಅವರ ಮಕ್ಕಳಂತೆ ಪ್ರೀತಿಸಿ ಅವರು ಸಮಾಜಕ್ಕೆ ಓರ್ವ ಒಳ್ಳೆಯ ಸಮಾಜಕ್ಕೆ ಉಡುಗೊರೆಯನ್ನಾಗಿ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಅವರ ಹಿಂದೆ ಕಾರ್ಯವನ್ನು ಮಾಡ್ತಾ ಇದ್ದರೆ, ಮೌಲ್ಯ ಅವರು ಇಂಡಿಪೆಂಡೆಂಟ್ ಆಗಿ ತನ್ನ ಎಲ್ಲ ಕಾರ್ಯವನ್ನು ಕೂಡ ಅವರೇ ನಿರ್ವಹಿಸ್ತಾ ಬಂದವರು. ಇಂಥ ವಿಶೇಷ ವ್ಯಕ್ತಿತ್ವದ ಓರ್ವ ವಿದ್ಯಾರ್ಥಿ, ಯುವ ಪ್ರತಿಭೆ, ಯುವ ವಿಜ್ಞಾನಿ ಇವರು ನನ್ನ ಮೊಮ್ಮಗಳು ಅಂತ ಹೇಳಿಕೊಳ್ಳಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ತಮ್ಮನ್ನು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕುಮಾರಯ್ಯ ಹೆಗಡೆಯವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಮುಖ್ಯ ಅತಿಥಿ ನಮ್ಮೊಂದಿಗಿದ್ದಾರೆ. ಶ್ವೇತಾ ಎಸ್ ಜೈನ್ರವರು ಪ್ರಸ್ತುತ JCI ಕಾರ್ಕಳ ಇದರ ಅಧ್ಯಕ್ಷ ಸ್ಥಾನದ ಚುಕ್ಕಾಣಿಯನ್ನು ಹಿಡಿದು ಈಗಾಗಲೇ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದವರು. ನಮ್ಮ ವರ್ಧಮಾನ್ ಶಿಕ್ಷಣ ಸಂಸ್ಥೆಯ ಶುಭ ಚಿಂತಕರು ಕೂಡ ಅಷ್ಟೇ. ನಮ್ಮ ಓಷಾನಿಕ್ ಸ್ಪಾ ಇದರ ಮುಖ್ಯಸ್ಥರಾಗಿದ್ದಾರೆ. ಅದೇ ರೀತಿ ನಮ್ಮ ಕಾರ್ಲಾ TV ಚಾನೆಲ್ನ ನಿರೂಪಕಿಯಾಗಿ, ಸಂದರ್ಶಕರಾಗಿ, ಸಮಾಜಮುಖಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಾರ್ಕಳದಲ್ಲಿ ತನ್ನದೇ ಆದಂತಹ ಒಂದು ಚಾಪನ್ನು ಮೂಡಿಸಿಕೊಂಡವರು ಶ್ವೇತಾರವರು. ತಮ್ಮನ್ನು ಕೂಡ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಕುಮಾರಯ್ಯರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಿದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಯುತ ಜಗದೀಶ್ ಹೆಗಡೆಯವರು ನಮ್ಮ ವರ್ಧಮಾನ ಶಿಕ್ಷಣ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ ಆಗಿ ನಮಗೆ ಸದಾ ಸಲಹೆ ಸೂಚನೆಗಳನ್ನು ನೀಡುತ್ತಾ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ನಮ್ಮೊಂದಿಗಿದ್ದು ಸಂಪೂರ್ಣ ಸಹಕಾರವನ್ನು ನೀಡುತ್ತಿರುವವರು. ತಮ್ಮನ್ನು ಕೂಡ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹೂವನ್ನು ನೀಡಿ ಕುಮಾರಯ್ಯವರು ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ.
ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಮಗೆ ಸದಾ ಸಹಕಾರವನ್ನು ನೀಡ್ತಾ ಇರುವವರು ಶ್ರೀಯುತ ಬಾಲಕೃಷ್ಣ ನಾಯಕ್ ಅವರು ECO ಎಜುಕೇಷನ್ ಕೋಆರ್ಡಿನೇಟರ್ ಆಫೀಸರ್ ಆಗಿ ನಮ್ಮ ಶಿಕ್ಷಣ ಕ್ಷೇತ್ರದ ಎಲ್ಲ ಮಾಹಿತಿಗಳನ್ನು ಎಲ್ಲ ಕ್ಷೇತ್ರಗಳಲ್ಲಿಯೂ ನಮಗೆ ತುಂಬ ಸಹಕಾರವನ್ನು ನೀಡ್ತಾ ಇರುವವರು. ತಮ್ಮನ್ನು ಕೂಡ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಶ್ರೀಯುತ ಕುಮಾರಯ್ಯರವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ವೇದಿಕೆಯಲ್ಲಿದ್ದಾರೆ ನಮ್ಮ ವರ್ಧಮಾನ್ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಆಗಿರತಕ್ಕಂತಹ ಕರ್ತವ್ಯ ಜೈನ್ರವರು. ಅವರ ಈ ಕಾರ್ಯಕ್ರಮದ ಕೋಆರ್ಡಿನೇಟರ್ ಆಗಿ ಅತ್ಯಂತ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಸಂಘಟನೆಗೊಳಿಸಿದ್ದಾರೆ. ಸೊ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಫೋಟೋಗ್ರಾಫಿಯಲ್ಲಿ ನಮಗೆ ಸಹಕರಿಸ್ತಾ ಇರುವವರು ಶರತ್ ಕಾನಂಗಿ ಗುರು ಸ್ಟುಡಿಯೋ ಕಾರ್ಕಳ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮನೆ ಮನೆಗೆ ತಲುಪುವಂತೆ ಸದಾ ನಮ್ಮೊಂದಿಗಿರುವವರು ನಮ್ಮ ಕಾರ್ಲದ ಎಲ್ಲ ತಂಡದವರಿಗೂ ಹಾಗೂ ಅರ್ಚನಾ ಮ್ಯಾಮ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಆಗಮಿಸಿದ ಸರ್ವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಮತ್ತೊಮ್ಮೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳು. National Science Day in Vardhaman Educational Institution. After the traditional touch, a scientific touch by little experiment. Thank you everyone for this spectacular beginning. Now I request Mr. Jagadish Hegde, the Managing Trustee Member of Vardhaman Educational Institution and also a well-wisher of this institution, to address the gathering. ವೇದಿಕೆಯಲ್ಲಿರುವಂತಹ ಎಲ್ಲರಿಗೆ ನಾನು ಹೃದಯ ತುಂಬಿ ವಂದಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನೆರೆದಿರುವಂಥ ರಕ್ಷಕರೇ, ಹಾಗೆ ಪ್ರೀತಿಯ ಮಕ್ಕಳೇ,
ಸಾಮಾನ್ಯವಾಗಿ ಒಂದು ಸಂಸ್ಥೆ ಅದು ತನ್ನಲ್ಲಿ ಬಂದಂತಹ ಮಕ್ಕಳನ್ನು ಯಾವ ರೀತಿ ರೂಪಿಸ್ತಾರೆ ಅದನ್ನು ಹೊಂದಿಕೊಂಡು ರಕ್ಷಕರು ಮಕ್ಕಳನ್ನು ಆ ಸಂಸ್ಥೆಗೆ ಕಳಿಸ್ತಾರೆ. ಈ ಸಂಸ್ಥೆ ವರ್ಧಮಾನ್ ಸಂಸ್ಥೆಯ ಒಬ್ಬ ನಾನು ಕಾರ್ಯಕಾರಿ ಸಮಿತಿಯ ಮೆಂಬರ್ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೇನೆ. ಭಾಳ ಖುಷಿ ಅಂತೇಳಿದರೆ ಇವತ್ತು ವೇದಿಕೆಯಲ್ಲಿರುವಂತಹ ECO ನನ್ನ ಪ್ರೀತಿಯ ಶಿಷ್ಯ, ಹಾಗೆ ಎದುರು ಕೂತ್ಕೊಳ್ತಿದ್ದಾರೆ ಇನೋಸು ನನ್ನ ಶಿಷ್ಯ, ಅವರ ಅಲ್ಲಿ ಸ್ಪೆಕ್ಟಿನವರು ಇನೋಸ್. ನಮ್ಮ ಶಾಲೆಗೆ ಅವರು ದ್ವಾರವನ್ನು ಒಂದು ರಚಿಸಿಕೊಟ್ಟವರು. ಆ ದ್ವಾರಕ್ಕೆ 2 ಆನೆಯನ್ನು ಪುತ್ತೂರಿಂದ ತರಿಸಿದ್ದಾರೆ ಅವರು. ಹಾಗೆ ಅಂದರೆ ಅವರು ಆ ಸಂಸ್ಥೆಯ ಮೇಲೆ ಅಧ್ಯಾಪಕರ ಮೇಲೆ ಇರುವಂಥ ಪ್ರೀತಿಯನ್ನು ತೋರಿಸ್ತಾರೆ. ಹಾಗಾಗಿ ನಾನು ಹೇಳುವುದಷ್ಟೇ, ಇಲ್ಲಿ ಈ ಸಂಸ್ಥೆಗೆ ಯಾವ ರಕ್ಷಕರು ತಮ್ಮ ಮಕ್ಕಳನ್ನು ಸೇರಿಸಿದ್ದಾರೆ, ನಿಜವಾಗಿಯೂ ವಿದ್ಯೆಯ ಜೊತೆಗೆ ಸಂಸ್ಕಾರ ಜೊತೆಗೆ ಆ ಮಕ್ಕಳಲ್ಲಿರುವಂಥ ಸುಪ್ತ ಚೇತನಕ್ಕೆ ಇವರು ಬೇಕಾದಷ್ಟು ಅವಕಾಶವನ್ನು ಒದಗಿಸ್ತಾರೆ. ಯಾವುದೇ ಒಂದು ಮಗುವಿನಲ್ಲಿ ಅಡಗಿರುವಂತಹ ಸುಪ್ತ ಚೇತನಕ್ಕೆ ಇವರು ತುಂಬ ಅವಕಾಶವನ್ನು ಕೊಡಿಸ್ತಾರೆ. ವರ್ಧಮಾನ ಶಿಕ್ಷಣ ಸಂಸ್ಥೆಯ ಮಕ್ಕಳಿಗೆ ಯಾವ ಕಡೆಯಲ್ಲಿ ಹೋದರೂ ಕೂಡ ಅದಕ್ಕೆ ಒಂದು ವಿಶೇಷವಾದಂಥ ಗೌರವ ಇದೆ. ನೆಕ್ಸ್ಟ್ ಇವರು ಹೈಸ್ಕೂಲನ್ನು ಮುಂದುವರಿಸಬೇಕಂತ ಹೈಸ್ಕೂಲ್ವರೆಗೆ ಕೊಂಡೋಗುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಭಾಳ ಖುಷಿ ಇದೆ. ನಾನು ಕೂಡ ಅದಕ್ಕೆ ಇವರ ಜೊತೆಯಲ್ಲಿ ನಾನು ಹೆಮ್ಮೆ ಪಡ್ತೇನೆ. ಹಾಗೆ ಇವತ್ತು ವೇದಿಕೆಯಲ್ಲಿರುವಂತಹ ನಮ್ಮ ಯುವ ವಿಜ್ಞಾನಿ ಅವರ ವಿಷಯ ಒಂದು ಮಾತು ಹೇಳ್ತೇನೆ. ಎಲ್ಲ ವಿಷಯವನ್ನು ಶಶಿಕಲಾ ವರ್ಧಮಾನ್ ಹೇಳಿದರು. ನಮ್ಮಲ್ಲಿ ಒಂದು ಯಕ್ಷಗಾನ ಇತ್ತು. ಆ ಯಕ್ಷಗಾನದಲ್ಲಿ ನನ್ನ ಜೊತೆಯಲ್ಲಿ ನಾನು ತಟ್ಟಿ ಕಿರೀಟ ಹಾಕಿದ್ದೆ, ಅವರು ನನ್ನ ಜೊತೆಯಲ್ಲಿ ಪಾಠ ಮಾಡಿದ್ದಾರೆ. ಯಾವುದೇ ರೀತಿಯ ಅವರೊಂದು ವಿಶೇಷ ಅಂತೇಳಿದರೆ ಅವರು ಏನೆಲ್ಲ ನಾನು ಹೇಳಬೇಕಂತ ತಿಳಿಸಿದೆ ಅದೆಲ್ಲ ಶಶಿಕಲಾ ಮೇಡಮ್ ಅವರು ಹೇಳಿದರು. ಹಾಗೆ ಅದರಲ್ಲಿ ಕೂಡ ಶಶಿಕಲಾ ಮೇಡಮ್ನ ಮಗಳಿದ್ದಾರೆ. ಅವರ ಮಕ್ಕಳಿಗೆ ಪ್ರೀತಿ ತೋರಿಸ್ತಾರೆ. ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಎಲ್ಲಿ ಪ್ರೀತಿ ಬೇಕೋ ಅಲ್ಲಿ ಪ್ರೀತಿ ತೋರಿಸ್ತಾರೆ. ಎಲ್ಲಿ ಆ ಮಗುವನ್ನು ಜೋರು ಮಾಡಬೇಕು ಅಲ್ಲಿ ಜೋರು ಕೂಡ ಮಾಡಿ ಅವರಲ್ಲಿರುವಂತಹ ಪ್ರತಿಭೆಗೆ ಅವಕಾಶವನ್ನು ನೀಡಿ ಸಮಾಜದ ಮತ್ತು ರಕ್ಷಕರಿಗೆ ಒಬ್ಬ ಒಳ್ಳೆಯ ವಜ್ರದ ಮಗುವನ್ನು ನಿಮ್ಮ ಕೈಗೆ ಕೊಡ್ತಾರೆ ಅಂತೇಳಿದರೆ ಖಂಡಿತ ನಾನು ಅದಕ್ಕೆ ಹೆಮ್ಮೆ ಪಡ್ತೇನೆ. ಹಾಗೆ ಇನ್ನು ಮುಂದೆ ಕೂಡ ಈ ಸಂಸ್ಥೆ ಉನ್ನತಿಯಾಗಿ ಬೆಳೆಯಲಿ. ಈಗ ಮಾತಾಡೋ ಹೊತ್ತಲ್ಲ, ಪಾಪ ಮಕ್ಕಳು ಆಗೋದಿಂದಲೇ ಕಾಯ್ತಾ ಇದ್ದಾರೆ, ರಕ್ಷಕರು ಕಾಯ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಾನೆಲ್ಲರಿಗೆ ಹೃದಯ ತುಂಬಿ ಬಂದಂಥ ರಕ್ಷಕರಿಗೆ ಹಾಗೂ ಪ್ರೀತಿಯ ಮಕ್ಕಳಿಗೆ ನನ್ನ ಕಡೆಯಿಂದ ನಮ್ಮ ಸಂಸ್ಥೆ ಕಡೆಯಿಂದ ಹೃದಯಪೂರ್ತಿ ವಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತಿಗೆ ಪುನಃ ಶ್ರೀಯುತ ಜಗದೀಶ್ ಹೆಗ್ಡೆ ಅವರಿಗೆ ಅನಂತ ವಂದನೆಗಳು. Now I request one of our guests, Mr. Balakrishna Nayak, ECO Block. Okay. Now I request one of our honorable guests, Miss Shweta Jain, to address the gathering. Fine then. We will move ahead with the felicitation program. At this moment, I remember a saying, for everything there is a reason and season. With the same reason and season, the management of Vardhaman Educational Institution has invited one of our guests, the versatile talent and the youngest scientist awardee, Miss Maulya Y.R. Jain, to this event. It is a proud moment for Vardhaman Educational Institution to felicitate this young achiever. I request all the dignitaries on the dais to do this honor. To introduce her to the gathering, there isn't a suitable person other than our administrative officer, Ms. Kartavya Jain. I also request Kartavya ma'am to introduce her to the gathering. A very good morning, one and all present here. It gives me immense pleasure to introduce Maulya Jain. She secured the 42nd position.
she secured 42nd position in the national level Spell Bee competition for the academic year 2023-24. The research-based science model electricity generation in busy highways prepared by the students received recognition at the national level ATL marathon competition, achieved an outstanding score of 96% in 2023-24 10th grade annual examination, an exceptional talent who brought great pride to coastal region by participating in ISRO national level Yuvika program. Among 250 selected students across the country, only 12 were from Karnataka and Maulya was one of the students. Won first place in the Taluk level folk song competition at Pratibha Karanji event in both 2022-23 and 23 and 24, receiving special appreciation at the district level for 2 consecutive years. A talented athlete who secured first place in the Taluk level badminton competition in 2022-23 and 23-24 and represented the district, catching the attention of selector and the coaches. Awarded a scholarship from the Central Sanskrit University granted by the Government of India in the recognition of academic excellence during the year 23-24 academic year. Successfully qualified for the Inspire competition in 2022-23 to the presentation of the research-based model titled Developing a Fuel Indicator for Domestic Gas Cylinder, earning recognition for the lending Moldulus voice to the soundtrack of the documentation created for the Mahamastakabhisheka of Bhagavan Bahubali in Venur and the Panchakalyana celebration of Jain Basadis. Achieved distinction in junior level examination in both Hindustani classical music and Bharatanatyam dance exam. Had the honor of singing Bhavagite and film songs to prestigious television program like SPB Nenapu and Deepavali Vishesha on the channels like Dalji World and many more. Captured everyone's attention through the unique performance in Yakshagana and many more dance competitions. Today we have with us Maulya Jain. I request all of you to give a huge round of applause. Mummy. Youngest scientist, Miss Maulya Y.R. Jain. Ma'am. Good morning, all. Good morning. Esteemed dignitaries on the dais, my beloved grandmother, who is chairperson of this wonderful institution, my all-time favorite Kartu Akka, and my dear friends. Let me ask few questions first. How many of you consider science as your favorite subject? Oh. How many of you are aspiring to become scientists? Doctors? Engineers? Great. Oh, here in Vardhaman there are many science enthusiasts. Great. Anybody knows why we are celebrating National Science Day today? Yes.
Yes, today it's National Science Day, a wonderful day to. It's a wonderful day to celebrate the awesome subject called science. And a long time ago, a great scientist named C.V. Raman had discovered scattering of light, which is known as Raman effect. And science is a magical adventure which drives us every day in every way. We are sitting, we are standing on earth, it is because of gravitation, it's science. We are walking because of friction, it's science. Everything we see around the world is science. And there is a good part that you don't need to become an adult to become a scientist. Whatever you're doing in kitchen, mixing few things, or watching a bugs on gardens, or watching science related videos, you're already doing science. And science is the subject which we can gain by exploring things and discovering new things every day. We are already a scientist, and every day we don't know that. And I'm very overwhelmed today to be a guest in Vardhaman School. It was always my dream, and during my childhood days, I was always curious about space science, celestial bodies like you. And I used to ask a lot of questions with my parents, teachers, to know things about space, to know things about planets. That interest, and also I had interest in making models and participating in various science fairs. That interest led me to the opportunity of participating in Young Scientist program organized by ISRO. So I encourage you all to take up the curiosity in you, ask questions with your parents, teachers, and watch videos regarding space science, etc. in whatever field you have interest, like physics, chemistry, maths. I can see a lot of scientists within you by the curiosity in which you are sitting and making models, and I know you are ready to explain everything whenever the judges come. And you have to just be curious, and you have to have the interest of knowing more. That's what will make you a great scientist. And maybe because of that curiosity, maybe one day you will make a discovery that can change the whole world. Science is a magical adventure which helps us to answer big questions like how rockets go into space, why is sky blue, why does ocean appear blue in color, etc. So every time you ask how does that work, you are a scientist. So science is all about experimenting, discovering new things. So I request all of you to always love science and have curiosity regarding it, and keep exploring, never stop asking questions. That's what will make you a scientist, and you will win in whatever competitions you participate or whatever programs you participate. I thank my grandmother, Shashikala ma'am, who is inspiration and role model for all of you, and Kartavyakka, who is also a driving force. You can watch her and learn the way she talks, the way she teaches, or the way she tackles the problems. She and Shashikala ma'am, and of course Kumaraya sir is the biggest inspiration and role model who you can look up to, and you can also succeed like them in your life. I wish you all the very best for your future endeavors. Thank you. Words. Now, I request one of my colleagues, Ms. Soumya, to take over the felicitation ceremony for our young achiever, Master Syed Sadaf. We are now happy to honor Mr. Master Syed Sadaf, a multi-talented young for his participation in and outstanding performance in the India's Dance Power Season 2
semi-finale in Bhopal. Additionally, he participated in the Kala Navin Film Academy's national level beauty pageant in Bangalore, where he was named the best talented child and received the winner's trophy. Now I request all the dignitaries to honor him. The young achiever, Master Syed Sadaf, is receiving the honor on this National Science Day. Master Syed Sadaf, who has won the title the Best Talented Kid and the Winner's Trophy. Hearty congratulations to Master Syed Sadaf and best wishes for your future achievements. Congratulations. ಸೈಯದ್ ಸದಾಫ್ ಅವರು ಫ್ಯಾಷನ್ ಲೋಕದಲ್ಲಿ ರಾಜ್ಯ ಮಟ್ಟ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗಿದ್ದಾರೆ. ಹಾಗೆ ಹಲವಾರು ಫಿಲ್ಮ್ಗಳಿಗೆ ಈಗಾಗಲೇ ಅವರು ಸೈನ್ ಆಗಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ವರ್ಧಮಾನ ಶಿಕ್ಷಣ ಸಂಸ್ಥೆ ವತಿಯಿಂದ ಶುಭವನ್ನು ಹಾರೈಸ್ತಾ ಇದ್ದೇವೆ. Vibrant personality amidst us, Miss Shweta Jain, President of JCI, to address the gathering. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನಿವತ್ತು ಸ್ಪೀಚ್ ಮಾಡಲ್ಲ ಆಯಿತಾ, ನಿಮ್ಮ ಜೊತೆ ಮಾತಾಡ್ತೇನೆ. ಓಕೆ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಪೋಷಕರೇ ಹಾಗೆ ವಿದ್ಯಾರ್ಥಿಗಳೇ, ನೀವೆಷ್ಟು ಅಲರ್ಟ್ ಆಗಿದ್ರ ಅಂತ ನೋಡ್ತೇನೆ. ಫಸ್ಟ್ ಹಾಯ್ ಅಂತ ಹೇಳಿದಾಗ ನೀವು ಹೆಲೋ ಹೇಳಬೇಕು, ಹೆಲೋ ಅಂತ ಹೇಳಿದಾಗ ಹಾಯ್ ಹೇಳಬೇಕು. ಅದಕ್ಕೆ ಓಕೆನಾ? ನಾ ಮಾತಾಡ್ತಾ ಇರಬೇಕಾದ್ರೆ ಹಾಯ್ ಹೇಳ್ತೇನೆ, ಆವಾಗ ನೀವು ಹೆಲೋ ಹೇಳಬೇಕು. ಓಕೆ, ಹೆಲೋ, ಹಾಯ್. ನಾನು ಮಾತಾಡ್ತಾ ಇರ್ಬೇಕಾದ್ರೆ ಹೀಗೆ ಹೇಳ್ತೇನೆ. ನೀವು ಎಷ್ಟು ಅಲರ್ಟ್ ಇದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ಓಕೆ, ನಮ್ಮ ಜೀವನದಲ್ಲಿ ವೈಜ್ಞಾನಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ನಮ್ಮ ವಿಜ್ಞಾನ ಬಹಳಷ್ಟು ಸಪೋರ್ಟ್ ಮಾಡ್ತದೆ. ಅದರ ಬಹಳಷ್ಟು ಪಾತ್ರ ಕೂಡ ಇದೆ ಅದರಲ್ಲಿ. ಸೊ ನಮ್ಮ ಭಾರತ ವಿಜ್ಞಾನ ಕ್ಷೇತ್ರದಲ್ಲಿ ಹಲವಾರು ಸಾಧನೆಗಳನ್ನು ಕೂಡ ಮಾಡಿದೆ. ಹಲವಾರು ವಿಜ್ಞಾನಿಗಳು ನಮ್ಮ ಭಾರತವನ್ನು ವಿಶ್ವ ಮಟ್ಟದಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ. ಪ್ರತಿ ವರ್ಷ ಫೆಬ್ರವರಿ 28ರಂದು ನಾವು ನ್ಯಾಷನಲ್ ಸೈನ್ಸ್ ಡೇ ಅಂತ ಆಚರಿಸ್ತೀವಿ. ಯಾಕೆ ಆಚರಿಸ್ತೀವಿ ಗೊತ್ತಿದೆಯಾ? ಇಲ್ಲ, ಸರ್ ಸಿ ವಿ ರಾಮನ್ ಅವರು ಒಂದು ರಾಮನ್ ಪರಿಣಾಮದ ಆವಿಷ್ಕಾರವನ್ನು ಮಾಡ್ತಾರೆ. ಅದರ ಸ್ಮರಣಾರ್ಥವಾಗಿ ನಾವು ನ್ಯಾಷನಲ್ ಸೈನ್ಸ್ ಡೇ ಅಂತ ಆಚರಣೆ ಮಾಡ್ತೇವೆ. ಇದರ ಉದ್ದೇಶ ಇಷ್ಟೇ, ಹಲವಾರು ವಿಜ್ಞಾನದಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು, ಅದರ ಮಾದರಿಯನ್ನು ಜಗತ್ತಿಗೆ ಗೊತ್ತು ಮಾಡಿಸುವಂಥದ್ದು. ಸೊ ಹಲವಾರು ವಿಜ್ಞಾನ ಕ್ಷೇತ್ರಗಳಾಗಿರ್ಬೋದು ಅಥವಾ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಅಥವಾ ಸರ್ಕಾರಿ ಸಂಸ್ಥೆಗಳಾಗಿರ್ಬೋದು ಇಂತಹ ಕಾರ್ಯಕ್ರಮಗಳನ್ನು ಮಾಡುತ್ತೆ. ಅದು ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಕಾರ್ಯಕ್ರಮಗಳ ಹಾಗೆ ಆಗಿರ್ಬೋದು ಅಥವಾ ರಸಪ್ರಶ್ನೆಗಳನ್ನಾಗಿರ್ಬೋದು ಅಥವಾ ಚರ್ಚಾ ಸ್ಪರ್ಧೆಗಳನ್ನಾಗಿರ್ಬೋದು ಅಥವಾ ಈ ಥರ ನೀವು ಈಗ ಮಾಡೆಲ್ಗಳನ್ನು ಮಾಡಿದ್ದೀರಲ್ಲ, ಸೊ ಆ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಸೊ ನೀವು ಕೂಡ ಈಗ ಹೆಲೋ ಓಕೆ, ನೀವು ಕೂಡ ಈಗ ಸೈನ್ಸ್ ಮಾಡೆಲ್ಗಳನ್ನು ಮಾಡಿದ್ರಿ. ಅದು ಆ್ಯಕ್ಚುಲಿ ನೀವು ಮಾಡಿದ್ದಲ್ಲ, ನಿಮ್ಮ ಅಪ್ಪ ಅಮ್ಮ ಮಾಡಿದ್ದು ಅಲ್ವಾ?
ಅದು ಬಟ್ ನಿಮಗೆ ಅದರ ಮೇಲೆ ಇಂಟ್ರೆಸ್ಟ್ ಇದೆಯಲ್ಲ, ನೀವು ಕೂಡ ನಾನು ಮಾಡಬೇಕು ಅಂತ ಹೇಳಿ ಹೆಸರನ್ನು ಕೊಟ್ಟಿದ್ದೀರಲ್ಲ, ಅದಕ್ಕೆ ನಿಮಗೊಂದು ಜೋರಾದ ಕ್ಲಾಪ್ಸ್. ಓಕೆನಾ? ಎಸ್. ಇನ್ನು ಹೆತ್ತವರಿಗೆ ಒಂದು ಕಿವಿ ಮಾತು ಈ ಸಂದರ್ಭದಲ್ಲಿ, ಯಾಕಂದರೆ ಮಕ್ಕಳು ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಹೇಳ್ತಾರೆ. ಏನು ಹೇಳಿದ್ರು ಮಕ್ಕಳು ಹೇಳಿದೆ ಸರಿ. ಸೊ ನಾವು ಏನಾದರೂ ಮಕ್ಕಳು ಮನೆಯಲ್ಲಿ ಕಂಪ್ಲೇಂಟ್ ಮಾಡಿದರೆ ಮಕ್ಕಳೇ ಇದನ್ನು ಟೀಚರ್ಗೆ ಯಾವತ್ತೂ ಬೈಯೋದಕ್ಕೆ ಹೋಗಬೇಡಿ. ಯಾಕಂದರೆ ಅವರ ಮನಸ್ಸಲ್ಲಿ ಪ್ರಚೋದನೆ ಆಗುತ್ತೆ, ಟೀಚರ್ಸ್ಗಳ ಬಗ್ಗೆ ಕೇರ್ಲೆಸ್ ಭಾವನೆಗಳು ಮೂಡುತ್ತೆ. ಅವರಿಗೂ ಕೂಡ, ಶಿಕ್ಷಕರಿಗೂ ಕೂಡ ಹಲವಾರು ಸಮಸ್ಯೆಗಳಿರುತ್ತವೆ. ಅವರಿಗೂ ಕೂಡ ಮನೆ ಇದೆ, ಅವ್ರಿಗೂ ಕೂಡ ಕೆಲಸಗಳಿರುತ್ತೆ, ಅವರಿಗೂ ಕೂಡ ಸಮಸ್ಯೆಗಳಿರುತ್ತೆ. ನಮ್ಮ ಮಕ್ಕಳನ್ನು ಅವರ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿ ಮಾಡಿ ನೋಡ್ಕೊಳ್ತಾರೆ ಅಲ್ವಾ? ಹಾಗಾಗಿ ಮಕ್ಕಳಿಗೆ ಟೀಚರ್ಸ್ ಮೇಲೆ ತಿರಸ್ಕಾರದ ಮನೋಭಾವನೆಯನ್ನು ಮೂಡಿಸಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂತಹ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು, ಹಾಗೆ ವಿಜ್ಞಾನದ ಮಾದರಿಯನ್ನು, ಹಾಗೆ ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಅಂದರೆ ವರ್ಧಮಾನ ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜನೆ ಮಾಡಿರುವಂತಹ ಶಾಲೆಯ ಸಂಚಾಲಕರು ಶಶಿಕಲಾ ಮೇಡಮ್, ಹಾಗೆ ಶಾಲಾ ಆಫೀಸರ್ ಆಗಿರುವಂತಹ ಕರ್ತವ್ಯ ಹೆಗಡೆ, ಹಾಗೆ ಶಿಕ್ಷಣ ಸಂಸ್ಥೆಯ ಎಲ್ಲ ವಿಧ ಟೀಚರ್ಸ್ಗಳಿಗೂ ಅಭಿನಂದನೆ ಹೇಳ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಯುವ ವಿಜ್ಞಾನಿ ಮೌಲ್ಯ ಅವರಿಗೆ ಅಭಿನಂದಿಸಿದ್ದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ, ನಿಮಗೂ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ತುಂಬ ಸೊಗಸಾಗಿ ಮಾತುಗಳನ್ನಾಡಿದಂಥ ಶ್ರೀಮತಿ ಶ್ವೇತಾ ಜೈನ್ ಇವರಿಗೆ ಅನಂತ ವಂದನೆಗಳು. ವಿ ಆಲ್ಸೋ ವೆಲ್ಕಮ್ ಅಮಿಡ್ಸ್ಟ್ ಅಸ್ ಮಿಸ್ Nishchaya, one of the participants of science exhibitions. She has participated in various science exhibitions and she also has presented models. So I extend a hearty welcome to Miss Nishchaya. I request our head of the institution, Miss Shashikala ma'am, to welcome her florally. Now I request Mr. Balakrishna Nayak, ECO, Block Education Office, Karkala, to speak a few words. Over to you, dear sir. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ವರ್ಧಮಾನ ಸಂಸ್ಥೆಯ ಎಲ್ಲ ಹಿರಿಯರಿಗೆ, ಜೊತೆಗೆ ನಮ್ಮೊಂದಿಗೆ ಇರುವಂತಹ ಯುವ ವಿಜ್ಞಾನಿ ಮೌಲ್ಯ, ಜೊತೆಗೆ ನಮ್ಮಿಂದ ಈಗಾಗಲೇ ಸನ್ಮಾನಿಸಲ್ಪಟ್ಟಂತಹ ಸೈಯದ್ ಸದಾಫ್ರವರಿಗೂ ವಂದಿಸ್ತಾ, ನೆರೆದಂಥ ಎಲ್ಲ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ವಂದಿಸ್ತಾ, ಈ ದಿನದ ವಿಶೇಷವಾದಂಥ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಆತ್ಮೀಯರೇ, ಇವತ್ತೆಲ್ಲರೂ ಇಲ್ಲಿ ನೆರೆದಂತಹ ಎಲ್ಲರೂ ಸಹ ನಾವು ಭಾಗ್ಯವಂತರಂತ ಹೇಳಬೇಕು. ಯಾಕಂದರೆ ನಾವೀಗಾಗಲೇ ಇಬ್ಬರು ವ್ಯಕ್ತಿಗಳನ್ನಿಲ್ಲಿ ಸನ್ಮಾನಿಸಿದೆವು. ಮುಂದೊಂದು ದಿನ ಅವರ ಹತ್ರ ಒಂದು ಮಾತಾಡಬೇಕಾದ್ರೂ ಸಹ ನಾವು ಎಷ್ಟೋ ದಿನ ಕಾಯುವಂತಹ ಕಾಲ ಬರ್ಬೋದು. ಉದಾಹರಣೆಗೆ ಸೈಯದ್ ಅಂತ ಹೇಳಿದರು, ಸೈಯದ್ ಸದಾಫ್ ಈಗಾಗಲೇ ಮೇಡಮ್ ಹೇಳಿದರು, ಈಗಾಗಲೇ ಅವನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ಫಿಲ್ಮ್ಗಳಲ್ಲಿ ತನ್ನ ಹೆಸರನ್ನು ಅದಕ್ಕೆ ಸೈನ್ ಮಾಡಿದ್ದಾನೆ ಅಂತ. ಮುಂದೊಂದು ದಿನ ಅವನು VVVIP ಆದಾಗ ನಮಗೆ ಅವನೊಂದು ಭೇಟಿಯಾಗಲಿಕ್ಕೂ ಕಷ್ಟ ಇದೆ. ಹಾಗಾಗಿ ನೆರೆದಂಥ ಎಲ್ಲರಲ್ಲೂ ನಂದೊಂದು ವಿನಂತಿ, ನಾವೆಲ್ಲರೂ ಎದ್ದು ನಿಂತು ಸೈಯದ್ ಸದಾಫ್ ಮತ್ತು ನಮ್ಮ ಯುವ ವಿಜ್ಞಾನಿಗೆ ಚಪ್ಪಾಳೆಯನ್ನು ಕೊಡುವ ಮೂಲಕ ನಿಮ್ಮ ಸಾಧನೆಯಲ್ಲಿ ನಾವಿದ್ದೇವೆ ಅಂತ ಅವರಿಗೆ ಎಲ್ಲರೂ ಸಹ ಅಭಿಮಾನದಿಂದ ಗೌರವಪೂರ್ವಕವಾಗಿ ಅವರಿಗೆ ಚಪ್ಪಾಳೆಯನ್ನು ತಟ್ಟೋಣ. ಈ ಸಂಸ್ಥೆಯ ಹೆಮ್ಮೆಯನ್ನು ಜಗತ್ ಪ್ರಸಿದ್ಧಗೊಳಿಸಲಿಕ್ಕೆ ಯುವ ಪ್ರತಿಭೆಗಳು ನಮ್ಮೊಂದಿಗಿದ್ದಾರೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಬೋತ್ ಆಫ್ ಯು ಆಲ್ ದ ಬೆಸ್ಟ್. ಎಲ್ಲ ದೇವರು ನಿಮ್ಮನ್ನು ಹರಸ್ಲಿ. ನೀವು ಮಾಡುವಂಥ ಎಲ್ಲ ಸಾಧನೆಗೆ ಭಗವಂತ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಲಿ. ನಮ್ಮ ದೇಶದ ಕೀರ್ತಿಯನ್ನು ಎತ್ತರೆತ್ತರಕ್ಕೆ ಬೆಳೆಯುವಂಥ ಶಕ್ತಿ ನಿಮಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಮಾತನ್ನು ಮುಂದುವರಿಸ್ತಾ ಇದೆ. ನನ್ನ ಭಾಗ್ಯ ಮುಂದೊಂದು ದಿನ ಸೈಯದ್ನನ್ನು ಭೇಟಿಯಾಗಬೇಕಾದ್ರೆ ನಾನೆಷ್ಟೋ ಪ್ರೇಯರ್ ಮಾಡಬೇಕು ಆದಿತ್ತು. ಯಾಕಂದರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ, ನೆರೆದಂಥ ಎಲ್ಲ ವಿದ್ಯಾರ್ಥಿಗಳೇ, ನಾವೆಲ್ಲರೂ ಅಸಾಧಾರಣವಾದ
ಅದ್ಭುತವಾದಂಥ ಶಕ್ತಿಯನ್ನು, ಸಾಮರ್ಥ್ಯವನ್ನು ಪಡೆದೇ ಈ ಭೂಮಿಗೆ ಬಂದಿದ್ದೇವೆ. ಎಲ್ಲರೂ ಸಹ ಪ್ರತಿಯೊಬ್ಬರಲ್ಲಿ ಅದ್ಭುತವಾದ ಶಕ್ತಿ ಇದೆ. ಯಾವಾಗ ಆ ಶಕ್ತಿಯನ್ನು ಹೊರಗೆ ತರಲಿಕ್ಕೆ ಪೋಷಕರು, ಶಿಕ್ಷಕರು, ಸಮಾಜ ಅವರಿಗೆ ಅವಕಾಶಗಳನ್ನು ಕೊಡ್ತಾ, ಅವರಿಗೆ ಬೆನ್ನು ತಡ್ತಾ, ನಿನ್ನಿಂದ ಸಾಧ್ಯ ಇದೆ ಮಗನೇ, ನೀನು ಮಾಡಬಲ್ಲೆ ಅಂತ ಹುರಿದುಂಬಿಸ್ತಾರೋ ಆವಾಗ ಅದ್ಭುತವಾದಂಥ ಶಕ್ತಿ ಜಗತ್ತಿಗೆ ಮತ್ತು ನಮ್ಮ ಎಲ್ಲರಿಗೆ ಉಪಯೋಗಕ್ಕೆ ಅರ್ಹವಾಗ್ತದೆ. ಹಾಗಾಗಿ ಯಾರನ್ನೂ ನಾವು ಕೀಳಾಗಿ ಕಾಣಬಾರ್ದು. ಎಲ್ಲರಲ್ಲೂ ಅದ್ಭುತ ಶಕ್ತಿ ಇದೆ. ಇವತ್ತು ಮಾಡೆಲ್ ಮಾಡಿದವರು ಮಾತ್ರ ಅಲ್ಲ, ಮಾಡೆಲ್ ಪ್ರದರ್ಶನ ಮಾಡದವರಲ್ಲೂ ಅದ್ಭುತ ಶಕ್ತಿ ಇದೆ. ಆದರೆ ಅವಕಾಶವನ್ನು ಬಳಸಿಕೊಳ್ಳುವಲ್ಲಿ ಅವರು ಸೋತಿದ್ದಾರೆ. ಹಾಗಾಗಿ ಯಾರೆಲ್ಲ ಇವತ್ತು ಅವಕಾಶವನ್ನು ಚೆನ್ನಾಗಿ ಬಳಸಿಕೊಳ್ಳಿಲ್ವೋ, ಮುಂದಿನ ದಿನಗಳಲ್ಲಿ ಅವಕಾಶ ಬಂದಾಗ ದಯವಿಟ್ಟು ಅದನ್ನು ಬಳಸಿಕೊಳ್ಳಿ. ಪ್ರತಿಯೊಬ್ಬರು ಅಷ್ಟೇ. ಯಾಕಂದರೆ ಉದಾಹರಣೆಗೆ ಇವತ್ತು ನನ್ನ ಆತ್ಮೀಯರು, ನಾನು ಯಾವಾಗಲೂ ಹೇಳ್ತೇನೆ, ಶಶಿಕಲಾ ಮೇಡಮ್ ಕಾಲ್ ಮಾಡಿದಾಗ ಪ್ರತಿದಿನ ದಿನಕ್ಕೊಂದು 10 ಸರ್ತಿ ಅದು ನಿಮ್ಮನ್ನು ಸ್ಮರಿಸ್ಕೊಳ್ತೇನೆ ಅಂತ. ಯಾಕಂದರೆ ಅವರಿಂದ ಎಷ್ಟೋ ಪ್ರತಿಭೆಗಳು ಏನು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಬಂದಿದೆ. ಅವರೊಂದು ಎಲೆಮರೆಯ ಕಾಯಿ ಅಂತ ಹೇಳ್ಬೋದು. ಎಲೆಮರೆಯ ಕಾಯಿ ಅಂತ ಗೊತ್ತಾ? ಏನು ಎಲೆಮರೆಯ ಕಾಯಿ ಅಂದರೆ? ಪೋಷಕರಿಗೆ ಇದು ಭಾಷಣ ಅಲ್ಲ, ನಮ್ಮ ನಿಮ್ಮ ನಡುವಿನ ಪ್ರೀತಿಯ ಸಂವಾದ. ಏನು ಎಲೆಮರೆಯ ಕಾಯಿ ಅಂದರೆ? ಎಲೆಯ ಮರೆಯಲ್ಲಿರುವಂಥ ಕಾಯಿ. ಉದಾಹರಣೆಗೆ ಕೆಲವೊಂದು ಪ್ರಕೃತಿಯ ವೈಶಿಷ್ಟ್ಯವಾಗಿ ಅದಕ್ಕೆ ಅಪಾಯ ಕಡಿಮೆ ಆಗಬೇಕೇಳಿ ಭಗವಂತ ಅದನ್ನು ಮರೆಯಲ್ಲಿ ಬೆಳೆಸ್ತಾ ಇರ್ತಾನೆ. ಉದಾಹರಣೆ, ಒಂದು ಮರದಲ್ಲಿ ಮಾವಿನ ಹಣ್ಣು ಕೆಳಗೆ ಸಿಗ್ತಾ ಇದ್ರೆ ಏನಾಗುತ್ತೆ ಅದರ ಪರಿಸ್ಥಿತಿ? ಏನಾಗುತ್ತೆ? ಚೆನ್ನಾಗಿದೆ, ಹಣ್ಣಾಗಿದೆ. ಈ ಕಾಲದಲ್ಲಿ, ಈ ಟೈಮಲ್ಲಿ ಮಾವಿನ ಮರ ಕಾಣ್ತಾ ಇದೆ, ಹಣ್ಣು ಕೈಗೆ ಎಟಕ್ತಾ ಇದೆ. ಅದು 1 ತಿಂಗಳ ಕಾಲ ಅಲ್ಲಿ ಇರ್ಬೋದೇ? ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಅಂದರೆ ಅದಕ್ಕೆ ಅದರಿಂದ ಆಕರ್ಷಿತರಾಗುವಂಥ ಸಂಖ್ಯೆಗಳು ಜಾಸ್ತಿ ಆಗಿರ್ತದೆ. ಹಾಗಾಗಿ ಎಲೆಮರೆಯ ಕಾಯಿ ಅಂದರೆ ತನ್ನ ಪ್ರತಿಭೆಯನ್ನು ಯಾರದ್ದೂ ಒಂದು ಪ್ರೋತ್ಸಾಹವಾಗಲಿ, ಯಾರ ಒಂದು ಹೊಗಳಿಕೆಯಾಗಲಿ ಏನನ್ನೂ ಬಯಸದೆ ಅದ್ಭುತವಾಗಿ ಅವರ ಜೀವಮಾನದ ಈ ಕ್ಷಣದ ತನಕ ಮಾಡ್ಕೊಂಡು ಬಂದಂಥ ಒಂದು ಮಹಿಳೆ. ಹಾಗಾಗಿ ಆ ಮಹಿಳೆಯ ಒಂದು ಕನಸಿನ ಶಾಲೆ ಇದು. ಯಾಕಂದ್ರೆ ನಾನು ಹಿಂದೆ ಈ ಶಾಲೆಗೆ ಬಂದಾಗ ಅವರ ಎಲ್ಲ ಶಿಕ್ಷಕರ ಜೊತೆ ಸಹ ಮಾತಾಡಿದ್ದೆ. ಇನ್ನೊಂದು ಅವರಲ್ಲಿ ರಿಕ್ವೆಸ್ಟನ್ನು ಇಟ್ಟಿದೆ. ಆ ದಿನ ಯಾವಾಗ ನನ್ನ ಆಸೆ ಈಡೇರ್ತದಂತ ಗೊತ್ತಿಲ್ಲ. ನಿಮ್ಮ ಶಾಲೆ ಎಲ್ಲ ಪೋಷಕರ ಸಭೆಯನ್ನು ಕರೆಯಿರಿ, ನಾನು ಬರ್ತೇನೆ ಅಂತ. ಯಾಕಂದರೆ ಶಿಕ್ಷಕರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅದರ 10ರಷ್ಟು ಜವಾಬ್ದಾರಿ ನಮಗಿದೆ. ಯಾಕಂದರೆ ನಮಗೆಲ್ಲರಿಗಿರೋದು 1-2 ಮಕ್ಕಳು. ಆ ಮಕ್ಕಳನ್ನು ಕೇವಲ ನಮ್ಮ ಮುಂದಿನ ಜೀವನವನ್ನು ಚೆನ್ನಾಗಿ ನಡೆಸುವಂತಹ ಒಬ್ಬ ವ್ಯಕ್ತಿಯನ್ನಾಗಿ ಮಾಡುವುದಕ್ಕಿಂತ ಅವರಲ್ಲಿರುವ ಶಕ್ತಿಯನ್ನು ಈ ದೇಶಕ್ಕೆ ಕೊಡುಗೆಯಾಗಿ ಕೊಡುವಲ್ಲಿ ನಮ್ಮ ಪಾತ್ರ ತುಂಬ ಇದೆ. ಇಲ್ಲಿ ಉದಾಹರಣೆಗೆ ಈ ಒಂದು ಸಂದರ್ಭದಲ್ಲಿ ಸೈಯದ್ ಸದಾಫ್ನ ತಾಯಿಯನ್ನು ನಾನು ವೇದಿಕೆ ಕರೀಲಿಕ್ಕೆ ಇಷ್ಟಪಡ್ತೇನೆ. ಈ ಶಾಲೆಯ ಮುಖ್ಯ ಶಿಕ್ಷಕರು ಅವರಿಗೆ ಒಂದು ಪುಷ್ಪವನ್ನು ನೀಡಿ ಅವರ ಒಂದು ಅದ್ಭುತ ಪ್ರತಿಭೆಯನ್ನು ನಮಗೆ ಕೊಟ್ಟಂಥ ಅವರ ಮಹಾನ್ ಸಾಧಕಿ ಮಹಿಳೆಗೆ ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕೆ ಇಷ್ಟಪಡ್ತೇನೆ ನಾನು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾಕೆ ನಾನು ಇದನ್ನು ಹೇಳಿದೆ ಅಂದರೆ, ನಾವು ಮಕ್ಕಳಿಂದ ಸನ್ಮಾನಿಸಲ್ಪಡಬೇಕು, ಮಕ್ಕಳಿಂದ ಗುರುತಿಸಲ್ಪಡಬೇಕು. ಅಂದರೆ ನಾವು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರಗೆ ತರಲಿಕ್ಕೆ ನಮ್ಮೆಲ್ಲವನ್ನು ಕೊಡಬೇಕು. ನಾವೀಗ ಎಣಿಸಿದ್ದೇವೆ ಅಂದರೆ ನನ್ನಲ್ಲಿ ಹಣ ಇದೆ, ಆಸ್ತಿ ಇದೆ, ಅದಿದೆ, ನಾನು ಮಗನಿಗೆ ಬೇಕಾದಷ್ಟು ಕೊಡಬಲ್ಲೆ, ಇದೆಲ್ಲರಲ್ಲೂ ಇದೆ. ಆದರೆ ಮಕ್ಕಳನ್ನು ನಾವು ಮುಂದಿನ ಒಂದು ಒಳ್ಳೆಯ ಸುಸಂಸ್ಕೃತ ಭಾರತದ ಒಂದು ಪ್ರಜೆಯನ್ನಾಗಿ ಮಾಡುವಲ್ಲಿ ನಮ್ಮ ಕರ್ತವ್ಯ ಇದೆ. ಮಕ್ಕಳಿಗೆ ಬೇಕಾದದ್ದು ಕೊಡುವಂಥದ್ದು ಎಲ್ಲರೂ ಕೊಡ್ತಾರೆ. ಹಾಗಂತ ಒಳ್ಳೆಯ ಸಮಾಜ ನಿರ್ಮಿಸುವಲ್ಲಿ ನಮ್ಮ ಪಾತ್ರ ಏನು? ನನ್ನ ಮಗು ಖಾಲಿ ನನ್ನ ಒಂದು ಮನೆಯನ್ನು ನೋಡುವಂಥದ್ದಲ್ಲ, ಇಡೀ ಜಗತ್ತಿಗೆ ಅವನು VVIP ಆಗಬೇಕು. ಈಗ ಉದಾಹರಣೆಗೆ ಮೇಡಮ್ ಹೇಳಿದಾಗೆ ಮುಂದೊಂದು ದಿನ ಆ ಮಗುವಿನ ಹೆಸರಿನಲ್ಲಿ ನಾನು ಈ ದೇಶಕ್ಕೆ ಅಥವಾ ಈ ರಾಷ್ಟ್ರಕ್ಕೆ ಅಥವಾ ಈ ಪ್ರಪಂಚಕ್ಕೆ ಏನು ಕೊಡುಗೆ ಕೊಟ್ಟಿದ್ದೇನೆಂದರೆ ಇಂಥ ಸೈಂಟಿಸ್ಟ್ಗಳಾಗಿರ್ಬೋದು. ಮೌಲ್ಯ ಈಗ ಮೇಡಮ್ ಹೇಳಿದರು, ಇಂಥ ಸೈಂಟಿಸ್ಟನ್ನು ಹೆತ್ತಂಥ ತಂದೆ ತಾಯಿ ನಿಜವಾಗಿಯೂ ಯಾವುದೋ ಜನ್ಮದಲ್ಲಿ ತುಂಬ ಪುಣ್ಯ ಮಾಡಿರಬೇಕು. ಆ ಒಂದು ತಂದೆ ತಾಯಿಯವರಿಗೆ ಈ ಒಂದು ವೇದಿಕೆಯಲ್ಲಿ ನಾನು ನಿನಗೆ ಮಾತ್ರ ಸನ್ಮಾನಿಸಿದ್ದಲ್ಲ, ನಿಮ್ಮ ತಂದೆ ತಾಯಿಗೂ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ನಿಮ್ಮಂಥ ಪ್ರತಿಭೆಯನ್ನು ಆಶೀರ್ವದಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಬಯಸ್ತೇನೆ. ಹಾಗಾಗಿ ತಂದೆ ತಾಯಿಯರ ಜವಾಬ್ದಾರಿ ತುಂಬ ಇದೆ ನಮ್ಮ ಈ ಒಂದು ಸಮಯದಲ್ಲಿ. ನಾವು ಯಾವಾಗಲೂ ಹೇಳ್ತೇವೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಏನು ಹೇಳ್ತೇವೆ, ಇತ್ತದ ಕಾಲನೇ ಸರಿ. ಯಾರು ಹೇಳಿದ್ದು? ಎಲ್ಲವೂ ಸರಿಯಾಗಿದೆ. ಅದೇ ಸೂರ್ಯ ಅದು ತಾನು ಉದಯಿಸೋದು. ಸೂರ್ಯನಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? ಭೂಮಿಯಲ್ಲಿ ವ್ಯತ್ಯಾಸ ಆಗಿದೆ. ನಾವು ತಪ್ಪು ಮಾಡಿದ್ದೇವೆ.
ಭೂಮಿಯಲ್ಲಿ ಕಲಬೆರಕೆ ಆಗಿದೆ, ಅದೆಲ್ಲ ಆಗಿದೆ. ಆದರೆ ಆ ಭೂಮಿ ಪವಿತ್ರವಾದ ಭೂಮಿ ನಮಗೆ ಶುದ್ಧವಾದಂಥದ್ದನ್ನೇ ಕೊಡ್ತಾ ಇದೆ. ನೀರಿಗೆ ನಾವು ಇಷ್ಟೆಲ್ಲ ಎಸಿತಾ ಇದ್ದೇವೆ. ಯಾಕಂದರೆ ಇವತ್ತು ವಿಜ್ಞಾನ ದಿನಾಚರಣೆ ಆದ ಕಾರಣ ನಾವು ಎಣಿಸಬೇಕು, ನಾವು ನೀರನ್ನು ಎಷ್ಟು ಕಲುಷಿತ ಮಾಡ್ತಾ ಇದ್ದೇವೆ ಅಂದರೆ, ಎಷ್ಟು ಸ್ವಚ್ಛತೆ ಬಗ್ಗೆ ಗಮನ ಕೊಡ್ತಾ. ನನ್ನ ಮನೆ ಕಾಂಪೌಂಡ್ ಒಂದು ಸ್ವಚ್ಛ ಇದ್ರೆ ಸಾಕು, ಪಕ್ಕದ ಒಂದು ಏನಿದ್ರೂ ಪರವಾಗಿಲ್ಲ ಅಂತ ತೆಗೆದು ಬಿಸಾಡ್ತಾ ಇದ್ದೇವೆ ನಾವು. ಹಾಗಾದರೆ ಭೂಮಿ ತಾಯಿ ಇದನ್ನೆಲ್ಲ ತಡ್ಕೊಂಡು ನಮಗೆ ಪರಿಶುದ್ಧ ಗಾಳಿ ಕೊಡ್ತಾ ಇದೆ, ಪರಿಶುದ್ಧ ನೀರು ಕೊಡ್ತಾ ಇದೆ, ಎಲ್ಲ ಕಡೆ ನಮಗೆ ವ್ಯವಸ್ಥೆ ಮಾಡ್ತಾ ಇದೆ. ಅಂತಹ ಭೂಮಿಯ ಅಲ್ಲಿರುವಂತಹ ನಾವು ಆ ಭೂಮಿ ತಾಯಿಯ ಆ ಒಂದು ಪ್ರಕೃತಿ ಮಾತೆಯ ಏನು ಸೇವೆ ಮಾಡ್ತಾ ಇದ್ದೇವೆ? ವಿಜ್ಞಾನ ದಿನಾಚರಣೆ ಆದ ಈ ದಿನ ನಾವು ನಮಗೆ ಕ್ವಶನ್ ಮಾಡಿಕೊಡ್ಬೇಕು. ಇವತ್ತು ಬೆಳಿಗ್ಗಿಂದ ಸಂಜೆ ನಾನೇನು ಮಾಡಿದೆ? ಕಸ ಅಲ್ಲಲ್ಲಿ ಕಸ, ಸ್ವಚ್ಛ ಭಾರತ್ ಅಂತ ಮೋದಿಯವರು ಎಷ್ಟು ಹೇಳಿದ್ರು, ನಮ್ಮ ಇಲ್ಲಿಂದ ಹೊರಗೆ ಇಲ್ಲೇನು ಬೇಡ, ಇಲ್ಲಿಂದ ಬಸ್ ಸ್ಟ್ಯಾಂಡ್ ತನಕ ಹೋಗಿ ಬರೋದು ಎಷ್ಟು ಕ್ವಿಂಟಾಲ್ ಕಟ್ಟಲೆ ಕಸ ನಮ್ಮ ಪ್ಲಾಸ್ಟಿಕ್ ಕಾಣ್ತದೆ, ಅಕ್ಕಪಕ್ಕ ಕಾಣ್ತದೆ. ಇದನ್ನು ಸ್ವಚ್ಛ ಮಾಡಲಿಕ್ಕೆ ಮೋದಿಯೇ ಬರಬೇಕೇ? ನಾವೆಂದು ಕ್ವಶನ್ ಮಾಡೋಣ, ಇದು ಯಾರ ದೇಶ? ನಾಳೆ ಏನಾದರೂ ಕೊರೋನಾದಲ್ಲಿ ನಾವು 2 ತಿಂಗಳು ಲಾಕ್ಡೌನಲ್ಲಿ ಒಳಗಿದ್ದೇವೆ. ಇಂಥದ್ದು ಇನ್ನೊಂದು ಪ್ರಕೃತಿ ಮಾತೆ ಅಥವಾ ಭಗವಂತ ಮುನಿದ ಅಂತಾದರೆ ನಮ್ಮ ಪ್ರಕೃತಿ ನಾವು ಏನೂ ಅಲ್ಲ. ನಮ್ಮ ಹಣ ಆಸ್ತಿ ಕೋವಿಡ್ ಟೈಮಲ್ಲಿ ಯಾವುದೂ ಉಪಯೋಗ ಬರಲಿಲ್ಲ ನಮಗೆ ಅಲ್ವೇ? ಹಾಗಾಗಿ ಸೈನ್ಸ್ ಡೇ ಅಂತ ನಾವು ಸೆಲೆಬ್ರೇಷನ್ ಮಾಡೋದಲ್ಲ. ವಿಜ್ಞಾನಕ್ಕೆ ನನ್ನ ಕೊಡುಗೆ ಏನು? ವಿಜ್ಞಾನಕ್ಕೆ ಕೊಡುಗೆ ಕೊಡಬೇಕಾದ್ರೆ ಸೈಂಟಿಸ್ಟೇ ಆಗಬೇಕಾಗಿಲ್ಲ, ಸ್ವಚ್ಛವಾದ ಮನಸ್ಸಿದ್ರೆ ಸಾಕು, ನಾವು ಬೇಕಾದಷ್ಟು ಕೊಡುಗೆ ಕೊಡ್ಬೋದು. ಸಾಧ್ಯ ಇದೆ ಇಲ್ವಾ? ಸೈಂಟಿಸ್ಟೇ ನ್ಯೂಟನ್ ಮಾತ್ರ ಕೊಡುಗೆ ಕೊಡುವನ ಅಲ್ಲ, ಈ ದೇಶದ ಪ್ರತಿಯೊಬ್ಬನೂ ಸಹ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಒಂದೇ ಒಂದು ಮನಸ್ಸು ಬೇಕು. ನಾನೇನು ಕೊಡಬಲ್ಲೆ? ಈವನ್ ಪ್ರತಿಯೊಬ್ಬರು, ಅದಕ್ಕೆ ವಿದ್ಯೆ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನನ್ನ ದೇಶ, ನನ್ನ ಭೂಮಿ, ನಾನು ಉಸಿರಾಡುವ ಗಾಳಿ. ಈ ಗಾಳಿಯೇ ಕಲುಷಿತವಾಗಿ ನಾಳೆ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಜಾಸ್ತಿ ಆದರೆ ನಮ್ಮ ಕಥೆ ಏನು? ಹೌದಾ ಅಲ್ವಾ? ನಾವು ಅನ್ಯ ಗ್ರಹಗಳ ಬಗ್ಗೆ ಪಾಠ ಮಾಡುವಾಗ ಹೇಳ್ತೇವೆ, ಭೂಮಿ ಮಾತ್ರ ಒಂದು ಜೀವಿಗಳ ಬದುಕಲಿಕ್ಕೆ ಯೋಗ್ಯವಾದಂಥ ವಾತಾವರಣ ಕಲ್ಪಿಸಿದೆ ಅಂತ ಅಲ್ವಾ ಮಕ್ಕಳೇ? ಸ್ಟೂಡೆಂಟ್ಸ್ ಲಿಸನ್ ಟು ಹಿಯರ್. ಹೌದಾ ಅಲ್ವಾ? ಭೂಮಿ ಮಾತ್ರ ಅಂತ. ಯಾಕೆ ಭೂಮಿ ಮಾತ್ರ ಅಂದರೆ, ಬೇರೆ ಗ್ರಹಗಳ ಬಗ್ಗೆ ನೋಡೋಣ. ನಮಗೆ ಭೂಮಿಗಿಂತ ಎಷ್ಟೋ ದೊಡ್ಡದಾದ ಗ್ರಹಗಳಿವೆ, ಆದರೆ ಜೀವಿಗಳು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಭೂಮಿ ಒಂದು ಅನನ್ಯವಾದ ಗ್ರಹವಾಗಿದೆ. ಮುಂದಿನ ಪೀಳಿಗೆಗೆ ಇದನ್ನು ಶುದ್ಧವಾಗಿಟ್ಕೊಳ್ಬೇಕು. ಇಲ್ಲಿಯ ಗಾಳಿ, ನೀರು, ಬೆಳಕು ಎಲ್ಲವೂ ಪರಿಶುದ್ಧವಾಗಿಡಬೇಕಾದ್ರೆ ನಮ್ಮ ಮಕ್ಕಳಿಗೆ ಅತ್ಯುತ್ತಮವಾದಂಥ ಸಂಸ್ಕಾರಯುತವಾದಂಥ ಶಿಕ್ಷಣವನ್ನು ಕೊಡಬೇಕು. ಅದು ಈ ಸಂಸ್ಥೆಯಲ್ಲಿ ಕೊಡ್ತಾ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ಹಾಗಾಗಿ ಈ ಸಂಸ್ಥೆಯ ಎಲ್ಲರಿಗೂ ಸಹ ನನ್ನ ಹೃದಯಂತರಾಳದ ನಮನಗಳನ್ನು ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳಲ್ಲಿ ಉತ್ತಮ ಒಂದು ಸಂಸ್ಕಾರವನ್ನು ಬೆಳೆಸಿದ್ದೇ ಆದರೆ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಪ್ರೀತಿ ಮಾತ್ರ ಅಲ್ಲ, ತಂದೆ ತಾಯಿ ಮೇಲೆ ಪ್ರೀತಿನೂ ಬೇಕು. ಎಲ್ಲರ ಮೇಲೆ ಗುರು ಹಿರಿಯರನ್ನು ಗೌರವಿಸಬೇಕು. ಈಗಿನಲ್ಲಿ ಅದಿಲ್ಲ. ಎಲ್ಲಿ ತನಕ ಅಂದರೆ ಮಕ್ಕಳು ಡಾಕ್ಟ್ರು, ಇಂಜಿನಿಯರ್, ದೊಡ್ಡ ಡಿಗ್ರಿ ಮಾಡಿರ್ತಾರೆ, ಆದರೆ ಮನೆಗೆ ಬಂದಂಥ ಒಬ್ಬ ನನ್ನದೇ ಆತ್ಮೀಯವಾದಂಥ ಅಥವಾ ತನ್ನ ಸಂಬಂಧಿಕರಲ್ಲಿ 5 ನಿಮಿಷ ಮಾತಾಡುವಂಥ ಸೌಜನ್ಯ ಅಥವಾ ಪುರ್ಸೊತ್ತಿಲ್ಲದಷ್ಟು ಸಮಾಜ ಕೆಟ್ಟದಾಗಿದೆ ಅಲ್ಲ, ಮಾರ್ಗದರ್ಶನದ ಕೊರತೆ ಇದೆ. ಯಾವತ್ತೂ ಯಾರನ್ನು ದೂರಬೇಡಿ, ಎಲ್ಲವೂ ಸಹ ಕೊರತೆ. ನಾವೆನಿಸಿದ್ದೇವೆ ಇದೇ ಜೀವನ, ಇದು ಜೀವನ ಅಲ್ಲ. ಅತ್ಯಂತ ಶುದ್ಧವಾದ ಜೀವನ ಒಂದು ಇದೆ. ಅದೇ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಎಲ್ಲ ಧರ್ಮದಲ್ಲೂ, ಯಾವುದೇ ಧರ್ಮ ಅಲ್ಲ. ಈ ನಾಳೆಯಿಂದ ರಂಜಾನ್ ಸ್ಟಾರ್ಟ್ ಆಗ್ತಾ ಇದೆ ಮುಸಲ್ಮಾನ್ ಬಂಧುಗಳಿಗೆ. ಸೊ ಹಾಗಾಗಿ ಪವಿತ್ರವಾದಂಥ ಈ ಮಾಸ, ಮಕ್ಕಳ ಪರೀಕ್ಷೆಯ ಸಮಯ ನೋಡಿ, ಎಲ್ಲ ಧರ್ಮದಲ್ಲೂ ಇರುವಂಥದ್ದು ಒಳ್ಳೆಯದೇ, ಪ್ರತಿಯೊಬ್ಬರಲ್ಲಿ ಇರೋದು ಒಳ್ಳೆಯದೇ. ಹಾಗಾಗಿ ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಈ ಶಿಕ್ಷಣವನ್ನು ಕೊಡೋಣ. ಆವಾಗ ನೀವೇನು ನಿಮ್ಮ ಮಗು ಆಗಬೇಕಂತ ಬಯಸಿದ್ರೋ ಅದು ಅದ್ಭುತವಾಗಿ ಆಗ್ತದೆ. ಉದಾಹರಣೆಗೆ, ಕೇವಲ ಒಬ್ಬ ಡಾಕ್ಟರ್ ಆಗಲಿ ನನ್ನ ಮಗ ಅಂತ ಬಯಸೋದಲ್ಲ, ನನ್ನ ಮಗ ಒಂದು ಬೆಸ್ಟ್ ಡಾಕ್ಟರ್ ಆಗಲಿ, ಒಳ್ಳೆಯ ಅತ್ಯುತ್ತಮ ಡಾಕ್ಟರ್ ಆಗಲಿ. ಡಾಕ್ಟರ್ ತುಂಬ ಜನ ಇದ್ದಾರೆ, ಆದರೆ ಅವಶ್ಯಕತೆ ಇದ್ದಾಗ ಒಬ್ಬ ಬಡವನ ಕಣ್ಣೀರನ್ನು ಒರೆಸಿ ಅವನನ್ನು ಸೇವೆ ಮಾಡಿದರೆ, ಅವನಲ್ಲಿ ಭಗವಂತನನ್ನು ಕಂಡ್ರೆ ಅವನಷ್ಟು ಒಳ್ಳೆ ಡಾಕ್ಟರ್ ಬೇರೆ ಯಾರೂ ಇಲ್ಲ. ಒಬ್ಬ ವಿಜ್ಞಾನಿ ದೇಶಕ್ಕೆ ಒಳಿತಾಗುವಂಥ ಸಾಧನೆಯನ್ನು ಮಾಡಿದರೆ ಅವನಷ್ಟು ದೊಡ್ಡ ವಿಜ್ಞಾನಿ ಯಾರೇ ಇಲ್ಲ. ಒಬ್ಬ ಶಿಕ್ಷಕನಾದವನು ತನ್ನ ಹತ್ತಿರ ಬರುವಂಥ ಪ್ರತಿಯೊಂದು ಮಗುವಿನಲ್ಲೂ ಆ ಭಗವಂತನನ್ನು ಕಂಡು, ತಾನು ಪೂಜಿಸುವಂಥ ದೇವರನ್ನು ಕಂಡು, ಅವನಲ್ಲಿ ಕಾಯ ವಾಚ ಮನಸ್ಸ ಪರಿಶುದ್ಧತೆಯಿಂದ ತನ್ನಲ್ಲಿರುವಂಥ ಎಲ್ಲ ವಿದ್ಯೆಯನ್ನು ದಾರಿ ಎರೆದದ್ದೇ ಆದರೆ ಆ ಶಿಕ್ಷಕನಷ್ಟು ಮಹಾನ್ ಶಿಕ್ಷಕ ಬೇರೆ ಯಾರೂ ಇಲ್ಲ. ಇದು ಎಲ್ಲ ಹುದ್ದೆಗೂ ಅನ್ವಯಿಸ್ತದೆ, ರಾಜಕಾರಣಿಗೂ ಅನ್ವಯಿಸ್ತದೆ, ನನಗೂ ಅನ್ವಯಿಸ್ತದೆ, ಇಲ್ಲಿ ಮಾತಾಡುವಂಥದ್ದು ನಿಮಗೂ ಅನ್ವಯಿಸ್ತದೆ. ನಾವೊಂದು ಬೆಸ್ಟ್ ತಂದೆ ತಾಯಿ ಆಗಬೇಕು, ನಮ್ಮ ಮಕ್ಕಳನ್ನು ಇಲ್ಲಿ ಸಮಾಜಕ್ಕೆ ಕೊಡಬೇಕು. ಆಗ ಮೇಡಮ್ ಹೇಳಿದಾಗ ಕೈ ಎತ್ತಿದ್ದು, ನಾನೊಂದು ಮೊನ್ನೆ ಶಾಲೆಗೆ ಹೋಗಿದ್ದೆ, ಅಲ್ಲಿ 10ನೇ ತರಗತಿ ಹೋಗಿದ್ದೆ, 74 ಮಕ್ಕಳಿದ್ದಾರೆ. ನಾನು ಹೇಳಿದೆ, ಮಕ್ಕಳೇ ದೇಶವನ್ನು ಬದಲಾಯಿಸಲಿಕ್ಕೆ ನೀವು ಇಷ್ಟು ಜನ ಸಾಕಲ್ವ ಅಂತ. ಸಾಕು ಸರ್ ಅಂದ್ರೆ. ಹೌದಾ ಅಲ್ವಾ? ನಮಗೆ ಕೋಟಿಗಟ್ಟಲೆ ಜನ ಬೇಡ,
ಸಾಕು. ಆದರೆ ಈ ಮಕ್ಕಳಿಂದ ಮುಂದಿನ ಭಾರತ ಅತ್ಯುತ್ತಮ ಆಗಬೇಕಾದ್ರೆ ನಮ್ಮ ಯುವ ಪೀಳಿಗೆಯನ್ನು, ಈ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಮನೆಯಲ್ಲಿ ಕಲಿಸಬೇಕು. ಅದು ಶಾಲೆಯಲ್ಲಿ ಬೆಳೀತದೆ, ಸಮಾಜದಲ್ಲಿ ಮುಂದುವರಿತದೆ. ಹಾಗಾಗಿ ನಾವೆಲ್ಲರೂ ಅಂಥ ಒಂದು ಉತ್ತಮವಾದಂಥ ಸಮಾಜವನ್ನು ಕಟ್ಟೋಣ. ನಮ್ಮ ಮಕ್ಕಳು ಆ ರೀತಿ ಸಾಧನೆ ಮಾಡಿದಾಗ ನಾವೇನು ಸಣ್ಣದು ನಿರೀಕ್ಷೆ ಮಾಡಿದ್ದೇವೆ, ಏನು ನಮಗೆ ಒಂದು ಡಾಕ್ಟ್ರ್ ಅವಳು, ಅದು ಡಾಕ್ಟ್ರ್ ಅಲ್ಲ, ನಿಮ್ಮ ಮಗ ಬೆಸ್ಟ್ ಡಾಕ್ಟ್ರ್ ಆದರೆ ನಿಮ್ಮನ್ನು ಏನು ನೀವು ನಿರೀಕ್ಷೆ ಮಾಡಿದ್ರಲ್ವ, ಒಂದು ಹನಿ ನೀರು ಅದು ಸಾಗರದಷ್ಟಾಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ನಾವು ಸಣ್ಣತನದಲ್ಲಿ ಅಲ್ಲ, ದೊಡ್ಡತನದಲ್ಲಿ ಭಾರತ ಮಾತೆಯ ಸೇವೆ ಮಾಡುವಂಥ ಅದ್ಭುತವಾದ ಶಕ್ತಿ ನನ್ನ ಮಗನಿಗೆ ಭಗವಂತ ಕೊಡಲಿ ಅಂತ ಎಲ್ಲ ದೇವರಲ್ಲಿ ಪ್ರಾರ್ಥಿಸ್ತಾ ಅವನಿಗೆ ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡೋಣ. ಈ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ವಂದಿಸ್ತಾ ಈ ಒಂದು ಅವಕಾಶವನ್ನು ನನಗೆ ಒದಗಿಸಿದ್ದಕ್ಕಾಗಿ ಪರಮಾತ್ಮನಲ್ಲಿ ವಂದಿಸ್ತಾ ಎಲ್ರಿಗೂ ಒಳಿತಾಗಲಿ, ಶುಭವಾಗಲಿ. ಮತ್ತೊಮ್ಮೆ ಇನ್ನಷ್ಟು ಒಳ್ಳೆಯ ಸಂತೋಷದಿಂದ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ನಿಮ್ಮೊಂದಿಗೆ ಸೇರುವ ಅಂತ ಹೇಳ್ತಾ ಮಾತಿಗೆ ವಂದಿಸ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ಹಲೋ. ಜನನೀಯರಾದ ನಮ್ಮಲ್ಲಿ ಹಾಗೂ ಸಮಾಜದ ಪಾತ್ರ ಅತ್ಯಂತ ಹಿರಿದಾಗಿದೆ ಹಾಗೂ ಅವಕಾಶದ ಸದ್ಬಳಕೆಯ ಕುರಿತಾಗಿ ಹಾಗೂ ಈ ಕಾರ್ಯಕ್ರಮದ ಕುರಿತಾಗಿ ಮೆಚ್ಚುಗೆಯ ಮಾತುಗಳನ್ನು ನಿರರ್ಗಳವಾಗಿ ಪೋಷಕರ ಹಾಗೂ ವಿದ್ಯಾರ್ಥಿಗಳ ಜೊತೆಗಿನ ಸಂವಾದದೊಂದಿಗೆ ತಿಳಿಸಿಕೊಟ್ಟಂತಹ ಶ್ರೀಯುತ ಬಾಲಕೃಷ್ಣ ನಾಯಕ್, ಇ.ಸಿ.ಒ ಬ್ಲಾಕ್ ಎಜುಕೇಷನ್ ಆಫೀಸ್ ಕಾರ್ಕಳ, ಇವರಿಗೆ ಅನಂತ ವಂದನೆಗಳು. Now I request one of my colleagues, Ms. Priya Nayak, to deliver vote of thanks. Good morning to everyone. It is with my immense gratitude that I stand before you today to extend my heartfelt thanks to all those who made this event grand success. A special thank to our today's guest of honor, Ms. Maulya Y.R. Jain, Young Scientist of Yuvika program conducted by ISRO, for inaugurating the program. A big thank to our guest, Mrs. Shweta S. Jain, President JCI Karkala, for your precious presence. Now, I request to our head of the institution, Mrs. Shashikala K. Hegde, to give a memento as a token of love. A special thank to Mr. Balakrishna Nayak, ECO, Block Education Karkala, for his precious presence. Now I request to our head of the institution, Mrs. Shashikala K. Hegde, to give a memento as a token of love. A special thanks to Mr. Jagadish Hegde sir, trustee member of our education institution, for his support and guidance. A special note of gratitude to Mr. Kumaraya Hegde and Mrs. Shashikala K. Hegde, head of the institution, for their unwavering guidance and encouragement. Your leadership is truly inspiring and we are honored to have your support. A special thanks to Mrs. Kartavya Jain for her support and guidance throughout this program. Our sincere thanks to Mr. Ksharat Kanangi sir for capturing every precious moment beautifully. A big thank to team Namma Kerala channel for their wonderful coverage and support, bringing this event to a wider audience. A heartfelt thank you to Mr. Ashwin Nayak, Nayak Events, for stage decoration and sound system. A huge thanks to you all, the parents, teachers and dear students, for being the heart of this event. Your enthusiasm, participation and encouragement made this occasion truly special. Once again, deepest appreciation to each and everyone. Let's continue working together and creating more wonderful moments in the future. Thank you. Switch on the button and one pen I'll keep in the Karnataka and one pen on the name. If it is correct, the buzzer will beep and LED light will glow. Now you can see here. If it is wrong answer, the buzzer will not beep and LED light will not glow. You have to check like this, no? Yes. One. It Wrong. is wrong. Wrong. Have to check, no? Check ಮಾಡ್ಕೊಳ್ಳಿ. Yeah, yeah. ಚೆಕ್ ಮಾಡ್ಕೊಂಡು ಹೌದು Like this, no? Which class you are? 4. Name?
Pratyusha. Very good. Very good. Well done. Well done. Good. Claps, What you want to become? Scientist. Oh, today all are want to become scientists. Okay. And anti-theft jewelry box. The components which are used in Buddha water fountains are pipe, oxygen pipe and LED bulb and motor and batteries. The components which are used in anti-theft jewelry box are wires, battery and buzzer. Okay. How it works? Tell. Good morning, judges and teachers. Today I'm going to show you the concept of automatic street light. An automatic street light uses LDR, light dependent register. It turns on light off and on when there is no need. Judges and teachers, now I'll show you how it works. When it's dark, the light will turn on. When it's morning time, the light will automatically turn off. Benefits: energy saving, safety. Thank you. I'm going to demonstrate elephant toothpaste experiment that is nothing but a chemical reaction of hydrogen peroxide and potassium permanganate. But before that, let me explain what is a chemical reaction. A chemical reaction is a process that leads to transformation of one set of chemical substance to another. When a chemical reaction occurs, the atoms are rearranged and the reaction is accompanied by an energy change as new products are generated. Now let me demonstrate. First I take hydrogen peroxide and put into the glass jar. And some dishwash liquid. And few drops of food colors. Now I am adding potassium permanganate. Now what you saw was the chemical reaction between hydrogen peroxide and potassium permanganate. Both react with each other and produce oxygen gas, water vapor and magnesium dioxide, which makes the dishwash liquid foam up quickly. Thank you. Water experiment. Take a plate and pour water on it. Take a small candle and place it in the middle of the plate. Light the candle carefully. Take a glass and gently cover the candle with it.
After a few seconds, the candle goes out. Suddenly, the water starts rising inside the glass. Without air, the flame goes out. Outside air pushes the water inside the glass. It means fire needs air to burn. Finish.